ಮೈಸೂರಿನ ಈ ನಮ್ಮ ಕಾರ್ಯಕ್ರಮವನ್ನು ನೋಡ್ತಾ ಇರುವಂಥ ಕೇಳ್ತಾ ಇರುವಂಥ ಎಲ್ಲ ನನ್ನ ಕಲಾ ಸ್ನೇಹಿತರಿಗೆ ಎನ್ ವಿ ರಮೇಶ್ ಮಾಡುವ ನಮಸ್ಕಾರ ಹಾಗೂ ಈ ಕಾರ್ಯಕ್ರಮ ನೋಡಲಿಕ್ಕೆ ಸ್ವಾಗತ. ನಾವು ಮೈಸೂರಿನಲ್ಲೇ ಅಭಿರುಚಿ ಬಳಗ ರಿಜಿಸ್ಟರ್ಡ್ ಸಂಸ್ಥೆಯನ್ನು ಸ್ಥಾಪಿಸಿ 12 ವರ್ಷ ಆಯಿತು. ಜೊತೆಗೆ ಎನ್ ವಿ ರಮೇಶ್ ಕಲಾ ಬಳಗ, ಆಸಕ್ತಿ ಪ್ರಕಾಶನ, ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ತಿನ ಮೈಸೂರು ವಿಭಾಗ ಇವೆಲ್ಲಗಳ ಸಂಸ್ಥಾಪಕ ಅಧ್ಯಕ್ಷನಾಗಿ ನಾನು ನಮ್ಮ 156 ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಆ ಕಾರ್ಯಕ್ರಮಗಳಲ್ಲಿ ಮಾಡುವಾಗ ಅನೇಕ ಸಾಧಕರಿಗೆ ಸನ್ಮಾನ ಮಾಡಿದ್ದೀವಿ, ಅನೇಕರ ಪರಿಚಯ ಮಾಡಿಕೊಟ್ಟಿದ್ದೀವಿ, ಹೊಸ ಹೊಸ ಕವಿಗಳಿಗೆ ಪರಿಚಯ ಮಾಡಿಕೊಟ್ಟಿದ್ದೀವಿ, ಸಾಮೂಹಿಕ ಪುಸ್ತಕವನ್ನು ಮಾಡಿದ್ದೀವಿ. ಹಾಗೆಯೇ ನಾನು ಹಿಂದೆ ಆಕಾಶವಾಣಿಯಲ್ಲಿ 36 ವರ್ಷ ಸೇವೆ ಮಾಡಿದಾಗ ಸುಮಾರು 1 ಲಕ್ಷಕ್ಕಿಂತ ಹೆಚ್ಚು ಸಂದರ್ಶನಗಳು ಮಾಡಿದ್ದೀನಿ. ಹೀಗಾಗಿ ಇತ್ತೀಚೆಗೆ ನಮ್ಮ ಇರುವ ಸಂಸ್ಥೆಗಳ ಜೊತೆಗೆ ಐಸಿರಿ ಮ್ಯೂಸಿಕ್ ಅನ್ನುವಂಥ ಒಂದು ಸಂಸ್ಥೆ ಸೇರಿಕೊಂಡು ಐಸಿರಿ ಮೀಡಿಯಾ ಅಂತ ಒಂದು ಹೊಸ ಸಂಸ್ಥೆ ಶುರು ಮಾಡಿದ್ವಿ. ಇದಕ್ಕೆ ನಿಮ್ಮೆಲ್ಲರ ಶುಭ ಹಾರೈಕೆಗಳು ನಮಗೆ ಬೇಕಾಗಿದೆ. ನಾವು ಮೈಸೂರಿನಲ್ಲಿರುವಂಥ ವಿವಿಧ ಕ್ಷೇತ್ರಗಳ ಸಾಧಕರನ್ನು ಅವ್ರ ಮನೆಗೆ ಹೋಗಿ ಅವರ ಒಂದು ಮುಕ್ತ ವಾತಾವರಣದಲ್ಲಿ ಅವರ ಸಾಧನೆಗಳನ್ನು, ಅವರ ಪರಿಚಯವನ್ನು ತಮ್ಮೆಲ್ಲರಿಗೂ ಮಾಡಿಕೊಡ್ಬೇಕು ಅನ್ನೋದು ನನ್ನ ಉದ್ದೇಶ. ಮುಖ್ಯವಾಗಿ ಇಂದಿನ ಯುವ ಜನಾಂಗಕ್ಕೆ, ಮಕ್ಕಳಿಗೆ, ಮನೆಯಲ್ಲಿರುವ ಮಹಿಳೆಯರಿಗೆ ಕೇವಲ ಸೀರಿಯಲ್ಲು ಅಥವಾ ಬೇರೆಯವರ ರೀಲ್ಸು, ವ್ಯಾಟ್ಸಪ್ ಸಂದೇಹಗಳು, ಮೆಸೇಜ್ನಲ್ಲಿ ಮುಳುಗಿರುವಂಥವರಿಗೆ ಕಲಾ ಪ್ರಪಂಚದಲ್ಲಿ ಏನೇನು ಆಗ್ತಾ ಇದೆ, ಅವರು ಏನಾದರೂ ಒಂದು ಕಲಾ ಪ್ರಪಂಚದತ್ತ ಹೊರಡಬಹುದಾ ಅಂತ ನೋಡೋಕ್ಕೆ, ಅವರಿಗೆ ಒಂದು ದಾರಿ ಹುಡ್ಕೊಡೋಕ್ಕೆ, ಅವ್ರಿಗೆ ಆ ದಾರಿಯಲ್ಲಿ ನಡೆಸೋಕ್ಕೆ ಒಂದು ತರಬೇತಿ ಕೊಡೋಕ್ಕೆ ಅಥವಾ ಅವರಿಗೆ ಕಾರ್ಯಕ್ರಮದಲ್ಲಿ ಅವಕಾಶ ಕೊಡಲಿಕ್ಕೆ ಪ್ರಯತ್ನಿಸ್ತಾ ಇದ್ದೀವಿ. ಇವತ್ತು ಮೈಸೂರಿನಲ್ಲಿ ನಮ್ಮ ಐಸಿರಿ ಮೀಡಿಯಾದ 4ನೇ ಕಾರ್ಯಕ್ರಮ, ಜೊತೆಗೆ ನಮ್ಮೆಲ್ಲರ ಸಂಘಗಳ ಸಂಸ್ಥೆಗಳ 156ನೇ ಕಾರ್ಯಕ್ರಮ. ಇವತ್ತು ನಾವು ಬಂದಿರೋದು ಮೈಸೂರಿನಲ್ಲಿರುವಂಥ 90 ವರ್ಷದ ಒಬ್ಬ ಖ್ಯಾತ ವ್ಯಕ್ತಿ, ವಿವಿಧ ಕ್ಷೇತ್ರಗಳ ಸಾಧಕಿಯಾದಂಥ ಶ್ರೀಮತಿ ಹರಿಪ್ರಸಾದ್ ಅವರು. ಏನು ತಪ್ಪು ಹೇಳಿದ್ರ ಅಂತ ಅಂದ್ಕೊಂಡ್ರ? ಶ್ರೀಮತಿ ಅಂತ 2 ಸಲ ಹೇಳಿದೆ ಅಂತ. ಗೌರವ ಸೂಚಕವಾಗಿ ಒಂದು ಶ್ರೀಮತಿ, ಅವರ ಹೆಸರೇ ಶ್ರೀಮತಿ ಹರಿಪ್ರಸಾದ್ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ಈಗ ನಮ್ಮ ಜೊತೆಗೆ ಈ ಒಂದು ಸಂವಾದದಲ್ಲಿ ಭಾಗವಹಿಸಲಿಕ್ಕೆ ಪ್ರೇಕ್ಷಕರಾಗಿ ಬಂದಿರುವಂಥವ್ರು ಬಲಗಡೆಯಿಂದ ಎನ್ ಎಸ್ ವಾಮನರಾವ್ ಅವರ ಕಿರಿಯ ಮಗ, ನನ್ನ ಚಿಕ್ಕ ತಮ್ಮ ಎನ್ ವಿ ಬಾಲರಾಜ್ ಅವರು. ಹಾಗೆ ಅವರ ಪಕ್ಕದಲ್ಲಿರೋರು ಶ್ರೀಮತಿ ಲತಾ ಮೋಹನ್ ಅವರು. ಇವರು ಬಹುಮುಖ ವ್ಯಕ್ತಿತ್ವದ ಒಂದು ರೀತಿಯಲ್ಲಿ ನನ್ನ ಸೋದರಿ ಸಮಾನ, ನನಗೆ ಒಂದು ಪ್ರತಿಸ್ಪರ್ಧಿಯಾಗಿ ಚಟುವಟಿಕೆಗಳಲ್ಲಿ ಇರುವಂಥವ್ರು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾವು ಬೇರೆಯವ್ರನ್ನ ನೋಡಿ ಮತ್ಸರ ಪಡಬಾರ್ದು, ಎಲ್ಲರನ್ನು ನೋಡಿ ಸಂತೋಷ ಪಡಬೇಕು, ಸೌಹಾರ್ದತೆಯಿಂದ ಇರಬೇಕು ಅನ್ನೋದು ನಾನು. ಆದರೆ ಒಂದು ಸ್ಪರ್ಧಾ ಮನೋಭಾವ ಇದ್ದರೆ ನೀ ಹೆಚ್ಚ ನಾ ಹೆಚ್ಚ, ಯಾವುದ್ರಲ್ಲೇ ತಿಂಡಿ ತಿನ್ನೋದ್ರಲ್ಲಿ, ಮಾತಾಡೋದ್ರಲ್ಲಿ, ಬೈಯೋದ್ರಲ್ಲ. ನೀನು 10 ಪುಸ್ತಕ ಬರೆದೇ, ನಾನು 20 ಪುಸ್ತಕ ಬರೀತೀನಿ. 10 ಕಾರ್ಯಕ್ರಮ ಮಾಡಿದೆ, ನಾನು 10 ಕಾರ್ಯಕ್ರಮ ಮಾಡ್ತೀನಿ. ನೀನು ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿಯಾಗಿದೆ, ನಾನು 4-5 ಸಂಸ್ಥೆಯ ಅಧ್ಯಕ್ಷನಾಗಿದ್ದೀನಿ ಅನ್ನುವಂಥ ರೀತಿಯಲ್ಲಿ ಒಟ್ಟಿನಲ್ಲಿ ಸಮಾಜಕ್ಕೆ ನಮ್ಮ ಕ್ಷೇತ್ರಗಳ ಕೊಡುಗೆ ಸಿಗಬೇಕು ಅನ್ನೋದು ನನ್ನ ಉದ್ದೇಶ. ಎನ್ ವಿ ಬಾಲರಾಜ್ ಅವರಿಗೆ, ಲತಾ ಮೋಹನ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನಾನು ಈ ಕಡೆ ಪಕ್ಕದಲ್ಲಿ ಇದ್ದಾರೆ, ಇವರು ನನ್ನ ಜೊತೆ ಬಹಳ ಪ್ರೀತಿ ವಿಶ್ವಾಸದಿಂದ ಆಗಾಗ ಜಗಳ ಮಾಡುವಂಥ ನನ್ನ ಸೋದರಿ ಮಮತಾ ಸುಧೀಂದ್ರ ಅವರು, ಅವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಶ್ರೀಮತಿ ಹರಿಪ್ರಸಾದ್ ಅವ್ರನ್ನ ಮಾತಾಡಿಸೋದಕ್ಕೆ ಮೊದಲು ಈ ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಏನು ಅಂದ್ಕೊಂಡಿದ್ದಾರೆ ಅಂತ ನಮ್ಮಲ್ಲಿ ಬಂದಂಥ ವೀಕ್ಷಕರ ಮಾತನ್ನ ಕೇಳೋಣ. ಮೊಟ್ಟ ಮೊದಲನೇದಾಗಿ ನನ್ನ ಸೋದರ ಎನ್ ವಿ ಬಾಲರಾಜ್ ಅವರು ಏನು ಹೇಳ್ತಾರೆ. ಚಿಕ್ಕಂದಲ್ಲೇ ಅವ್ರು ನಾಟಕ ಮಾಡ್ತಿದ್ರು, ಆಮೇಲೆ ನಾಟಕ ಬಿಟ್ಬಿಟ್ರು. ವಾಮನರಾವ್ ಜೊತೆ, ಗಿಜಮ್ಮನವ್ರ ಜೊತೆ, ನಮ್ಮ ತಂದೆ ತಾಯಿ ಜೊತೆ ಬಹಳ ನಾಟಕಗಳು, ಸಿನಿಮಾ ನೋಡಿದ್ದೀವಿ. ಆ ಅನುಭವದ ಹಿನ್ನೆಲೆಯಲ್ಲಿ ನಾನು ನಮ್ಮ ತಂದೆಯ ಒಂದು ಪರಂಪರೆಯನ್ನು ಮುಂದುವರಿಸ್ತಿದ್ದೀನಿ. ಅವರ ಅನಿಸಿಕೆ, ಅನುಭವ ಏನು ಅಂತ ಕೇಳೋಣ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಎನ್ ವಿ ಬಾಲರಾಜ್ ಅಂತ. ನಾನು ಎನ್ ವಿ ರಮೇಶ್ ಅವರ ಕಿರಿಯ ಸಹೋದರ. ನಮ್ಮ ತಂದೆ ಎನ್ ಎಸ್ ವಾಮನರಾವ್ ಅವರು ಧಾರವಾಡದ ಆಕಾಶವಾಣಿ ಅಂತ ಬೇರೆ ಆಕಾಶವಾಣಿ ಕೇಂದ್ರಗಳಲ್ಲಿ ಸಹಿತ ಹಲವಾರು ವರ್ಷಗಳ ಕಾಲ ಕೆಲಸ ಮಾಡಿ, ಪ್ರಾಮಾಣಿಕವಾಗಿ ಕೆಲಸ ಮಾಡಿ ರಿಟೈರ್ಡ್ ಆದರು. ಅವರ ಆಶೀರ್ವಾದದ ಫಲನ ಏನು, ನಮ್ಮ ಹಿರಿಯ ಸಹೋದರರಾದ ಎನ್ ವಿ ರಮೇಶ್ ಅವರು ಪುಸ್ತಕಗಳನ್ನು ಬರೆಯೋದರಲ್ಲಾಗಲಿ, ನಾಟಕಗಳನ್ನು ರಚನೆ ಮಾಡೋದರಲ್ಲಾಗಲಿ, ಸಂದರ್ಶನಗಳನ್ನೆಲ್ಲ ಮಾಡೋದರಲ್ಲಾಗಲಿ,
ಅವರದೇ ಆದಂಥ ಆಸಕ್ತಿ ಪ್ರಕಾಶನ, ಆಮೇಲೆ ರಮೇಶ್ ಕಲಾ ಬಳಗ, ಈ ಥರ ಎಲ್ಲನೂ ಸಂಘಗಳನ್ನು ಹುಟ್ಟುಹಾಕಿ ಮೈಸೂರಿನಲ್ಲಿ ಇರುವ ಎಲ್ಲ ಚಿಕ್ಕ ಪುಟ್ಟ ಕಲಾವಿದರಾಗಿರಲಿ, ಯಾವುದೇ ಅವರು ಇದರಲ್ಲಿ ಪ್ರೊಫೆಷನಲ್ ಕೆಲಸ ಮಾಡ್ತಿರಲಿ, ಅವ್ರನ್ನೆಲ್ಲರನ್ನು ಇನ್ವೈಟ್ ಮಾಡಿ ಕರೆದು ಅವ್ರಿಗೆಲ್ಲನೂ ಪ್ರೋತ್ಸಾಹ ನೀಡ್ತಾ ಬಂದಿದ್ದಾರೆ. ಇದಕ್ಕೆಲ್ಲ ಕಾರಣ ನಮ್ಮ ತಂದೆಯವರ ಆಶೀರ್ವಾದ ಅಂತ ನಾನು ಖಂಡಿತ ಹೇಳ್ತೀನಿ. ಅವರು 36 ವರ್ಷಗಳ ಕಾಲ ಆಕಾಶವಾಣಿ ಸೇವೆ ಮಾಡಿದ ನಂತರ ಈ ಎಲ್ಲ ಕಾರ್ಯಕ್ರಮಗಳನ್ನು ತುಂಬ ಆಸಕ್ತಿಯಿಂದ ಮಾಡ್ತಾ ಇದ್ದಾರೆ. ಇವಾಗಲೂ ಸಹಿತ ಅವರು ನನಗಿಂತ ಜಾಸ್ತಿ ಎಲ್ಲ ವಿಷಯಗಳಲ್ಲಿ ಮಾತಾಡೋದ್ರಲ್ಲಾಗಲಿ, ಬರೆಯೋದ್ರಲ್ಲಾಗಲಿ, ಅಥವಾ ನಾಟಕ ಸಂದರ್ಶನಗಳನ್ನು ಮಾಡಲಿ ಬಹಳ ಅವರು ಇದರಲ್ಲಿ ಅನುಭವವನ್ನು ಹೊಂದಿದ್ದಾರೆ. ಅವರ ಎಲ್ಲ ಈ ಕಾರ್ಯಕ್ರಮಗಳು ಮುಂದೆ ಯಶಸ್ವಿಯಾಗಿ ಸಾಗಲಿ ಅಂತ ನಾನು ಈ ಮೂಲಕ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೇನೆ. ಎನ್ ವಿ ಬಾಲರಾಜ್ ಅವರು ಹೇಳಿದಂಥ ಅನಿಸಿಕೆಯನ್ನು ಕೇಳಿದ್ರಲ್ವಾ? ಈಗ ನಮ್ಮ ಸೋದರಿ ಲತಾ ಮೋಹನ್ ಅವರು ಏನು ಹೇಳ್ತಾರೆ ನೋಡೋಣ. ಯಾಕಂದ್ರೆ ನಮ್ಮ ಅಭಿರುಚಿ ಬಳಗದ ಅನೇಕ ಕಾರ್ಯಕ್ರಮಗಳೆಲ್ಲ ಅವರ ಅಧ್ಯಕ್ಷತೆ ವಹಿಸಿದ್ರು, ನನ್ನ ಪುಸ್ತಕಗಳ ಪರಿಚಯ ಮಾಡಿಕೊಟ್ರು. ಎಷ್ಟರ ಮಟ್ಟಿಗೆ ನಾವು ಅನ್ಯೋನ್ಯತೆ ಇದ್ದೀವಿ ಅಂದರೆ, ಅವ್ರು ಯಾವುದೇ ಕಾರ್ಯಕ್ರಮಕ್ಕೆ ಕರೆದ ತಕ್ಷಣ ಬಿಗುಮನೆ ಇಲ್ಲದೆ ನಾನು ಹೊಟ್ಟೋಗ್ತೀನಿ, ಮುಂದಿನ ಸೀಟಲ್ಲಿ ಕುತ್ಕೊಂಡು ನೋಡ್ತಿರ್ತೀನಿ. ಅವರು ನಾನು ಕರೀಲಿ ಬಿಡ್ಲಿ ಮಾಹಿತಿ ತಿಳಿದ ತಕ್ಷಣ ಬರ್ತಾರೆ. ಅವರಿಗೆ ನಮ್ಮ ಒಂದು ವೇದಿಕೆಯಲ್ಲಿ ಒಂದು ಸ್ಥಾನ ಗ್ಯಾರಂಟಿ. ಕೊನೆಗಳಿಗೆಯಲ್ಲಿ ನನ್ನ ಪುಸ್ತಕದ ಪರಿಚಯ ಮಾಡಿಕೊಡ್ತಾರೆ, ಕೊನೆಗಳಿಗೆಯಲ್ಲಿ ಅಧ್ಯಕ್ಷತೆ ವಹಿಸ್ತಾರೆ. ಯಾಕಂದರೆ ಅವ್ರು ನೀರಿದ್ದಾಗ ಒಂದು ರೀತಿಲಿ ಯಾವ ಆಕಾರದ ಗ್ಲಾಸ್ಗೆ ಪಾತ್ರೆಗೆ ಹಾಕಿದ್ರು ಹೊಂದ್ಕೊಂಡ್ಬಿಡ್ತಾರೆ. ಲತಾ ಮನೋರು ಏನು ಹೇಳ್ತಾರೆ ಕೇಳ. ದೊಡ್ಡ ಮಾತು ರಮೇಶ್ ಅಣ್ಣ ನೀವು ಹೇಳ್ತಾ ಇದ್ರು. ಹೇಳಿ ನಿಮ್ಮ ಅನಿಸಿಕೆ. ಎಲ್ರಿಗೂ ನಮಸ್ಕಾರ. ನಾನು ಮನ ಲತಾ ಮೋಹನ್ ಅಂತ. ನಾನು ಮೈಸೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ನಾನು ಪತ್ರಕರ್ತೆಯಾಗಿ, ಅಂಕಣಗಾರ್ತಿಯಾಗಿ, ಲೇಖಕಿಯಾಗಿ, ಸಾಹಿತಿಯಾಗಿ ಈಗಾಗಲೇ ನಾನು ಬಹಳಷ್ಟು ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಇದರ ಜೊತೆಗೆ ಒಂದು ಹೊಸದಾದ ಒಂದು ಆಯಾಮಕ್ಕೆ ಕೂಡ ಕಾಲಿಟ್ಟಿದ್ದೀನಿ. ಒಬ್ಬ ನಿರ್ಮಾಪಕಿಯಾಗಿ, ನಿರ್ದೇಶಕಿಯಾಗಿ, ಕಥೆ, ಚಿತ್ರಕಥೆ, ಸಂಭಾಷಣೆ, ಸಾಹಿತ್ಯ ಎಲ್ಲವನ್ನೂ ಒಳಗೊಂಡಂತೆ ಒಂದು ವಿಭಿನ್ನವಾದ ಕಥೆಯನ್ನು ತಗೊಂಡು ಮನಸ್ಸಿದ್ದರೆ ಮಾರ್ಗ ಎಂಬ ಚಲನಚಿತ್ರವನ್ನು ಮಕ್ಕಳನ್ನೇ ಇಟ್ಕೊಂಡು 35-36 ಮಕ್ಕಳುಗಳು ನಮ್ಮ ಚಲನಚಿತ್ರವನ್ನು ಮಾಡಿದ್ದಾರೆ. ಇಷ್ಟು ಮಕ್ಕಳುಗಳನ್ನು ಇಟ್ಕೊಂಡು ಒಂದು ವಿಭಿನ್ನವಾದ ಕಥೆಯೊಂದಿಗೆ ತಮ್ಮ ಮುಂದೆ ನಾನು ಮುಂದಿನ ತಿಂಗಳಲ್ಲಿ ಬರ್ತಾ ಇದ್ದೀನಿ. ಇದರ ಜೊತೆಗೆ ನಾನು ರಮೇಶ್ ಸರ್ ಬಗ್ಗೆ ಹೇಳಲೇಬೇಕು. ಏಕೆಂದರೆ ರಮೇಶ್ ಸರ್ ಅವರು ಒಂದು ರೀತಿ ಬಹುಮುಖ ವ್ಯಕ್ತಿತ್ವ. ಅವ್ರದ್ದು ನಿಂತಲ್ಲಿ ನಿಲ್ಲದೆ, ಕೂರಲಿ ಕೂತ್ಕೊಳ್ದೆ, ಯಾವುದಾದ್ರೂ ಒಂದು ಚಟುವಟಿಕೆಯಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಳ್ತಾ ವಯಸ್ಸಾಗಿದೆ ಅನ್ನೋದನ್ನು ನಿಜವಾಗ್ಲೂ ಅವ್ರು ಮತ್ತೆ ಬಿಟ್ಟಿದ್ದಾರೆ. ಈಗಾಗಲೇ ಅವ್ರಿಗೆ ಎಷ್ಟು ವಯಸ್ಸಂತ ಅವ್ರಿಗೆ ಗೊತ್ತೇ ಇಲ್ಲ, 25 75 ಅವ್ರಿಗೆ ಗೊತ್ತಿಲ್ಲ. ಅಷ್ಟರ ಮಟ್ಟಿಗೆ ಪಾರದರ್ಶಕತೆಯನ್ನು ಹೊಂದಿರುವಂಥ ಎನ್ ವಿ ರಮೇಶ್ ಸರ್ ಅವರು ನಿಜವಾಗ್ಲೂ ಒಂದು ಅಭಿರುಚಿ ಬಳಗ ಇರ್ಬೋದು, ಆಸಕ್ತಿ ಪ್ರಕಾಶನ ಇರ್ಬೋದು, ಮತ್ತು ನಮ್ಮ ಧಾರವಾಡದ ಒಂದು ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಇರ್ಬೋದು, ಬಹಳಷ್ಟು ಕೆಲಸಗಳನ್ನು ಈಗಾಗಲೇ ಮಾಡಿದ್ದಾರೆ. ಅವ್ರು ಹೇಳಿದಲ್ಲಿ 156ನೇ ಕಾರ್ಯಕ್ರಮ ಅಂತ. ನಾನು ಹೇಳೋದಿರೋದೇ ಅವರು 156ನೇ ಕಾರ್ಯಕ್ರಮ ಒಂದು ಜನರ ಮಧ್ಯೆ ಆಗಿದ್ದ ಕಾರ್ಯಕ್ರಮ. ಇವತ್ತು ಜನರ ಜೊತೆಗೆ, ಇಲ್ಲಿ ವೀಕ್ಷಕರ ಜೊತೆಗೆ, ಪ್ರೇಕ್ಷಕರ ಜೊತೆಗೆ ಎಲ್ಲರೂ ಕೂಡ ಇವತ್ತು ಭಾಗವಹಿಸುವಂಥ ಒಂದು ಕಾರ್ಯಕ್ರಮವನ್ನು ಈಗಾಗಲೇ ಒಂದು 2-3 ಕಾರ್ಯಕ್ರಮಗಳನ್ನು ಅವ್ರು ಈ ರೀತಿ ಒಂದು TV ನಮ್ಮ ಒಂದು ಐಸಿರಿ ಮಾಧ್ಯಮಕ್ಕೆ ಮಾಡ್ಕೊಡ್ತಾ ಇದ್ದಾರೆ. ಅದರಲ್ಲೂ ನಮ್ಮ ಐಸಿರಿ ಸುರೇಶ್ ಅವರು ಅವರ ಒಂದು ನೇತೃತ್ವದಲ್ಲಿ ಬರ್ತಾ ಇರುವಂಥ ಐಸಿರಿಯ ಒಂದು ಮಾಧ್ಯಮ ನಿಜವಾಗ್ಲೂ ಮೈಸೂರು, ನಮ್ಮ ಒಂದು ಕರ್ನಾಟಕದಷ್ಟೇ ಅಲ್ಲ, ನಾಡಿನಾದ್ಯಂತ ಐಸಿರಿಯನ್ನು ಹೊರಹೊಮ್ತಾ ಇರಲಿ, ಚಿಮ್ಮಿಸ್ತಾ ಇರಲಿ. ಯಾಕೆಂದರೆ ಅವರ ಒಂದು ಆಸಕ್ತಿ ಹೇಗಿದೆ ಅಂದರೆ, ಎಲ್ಲಿ ಕರೆದ್ರೂ ನಾನು ಬರ್ತೀನಿ, ನಾನು ಮಾಡ್ತೀನಿ ಅನ್ನೋ ಒಂದು ಹುಮ್ಮಸ್ಸಿದೆ ಅವರಲ್ಲಿ. ಒಂದು ಆ ಪುಟಿಯುವ ಉತ್ಸಾಹ ಇರೋದ್ರಿಂದಲೇ ನಮ್ಮ ರಮೇಶ್ ಅಣ್ಣ ಇವತ್ತು ಇಷ್ಟು ಮಟ್ಟಿಗೆ ಕಾರ್ಯಕ್ರಮಗಳು ಹಮ್ಮಿಕೊಳ್ಳೋಕ್ಕೂ ಸಾಧ್ಯ ಆಗಿದೆ. ಈ ಒಂದು ಸಂದರ್ಭದಲ್ಲಿ ನಾನು ಐಸಿರಿ ಸುರೇಶ್ ಅವರಿಗೆ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಯಾಕೆಂದರೆ ನಮ್ಮ ಮೈಸೂರು ಒಂದು ರೀತಿ ಪ್ರತಿಭೆಗಳ ತವರೂರು, ಪ್ರತಿಭೆಗಳ ಆಗರ. ಎಷ್ಟೋ ಜನ ಸುತ್ತ ಪ್ರತಿಭೆಗಳು ಇವತ್ತು ನಮ್ಮ ಮೈಸೂರಿನಾದ್ಯಂತ ಹಬ್ಕೊಂಡಿದೆ. ಅದರ ಹೆಕ್ಕಿ ಹೊರತೆಗೆಯುವಲ್ಲಿ ನಮ್ಮ ಅಭಿರುಚಿ ಬಳಗ ಇವತ್ತು ಒಂದು ದಾಪುಗಾಲಿಟ್ಟಿದೆ. ಅದಕ್ಕೆ ಜೊತೆಯಾಗಿ ನಿಂತಿರೋರು ನಮ್ಮ ಐಸಿರಿ ಸುರೇಶ್ ಅವರು. ನಿಜವಾಗ್ಲೂ ಇವರಿಬ್ಬರ ಒಂದು ಜೋಡೆತ್ತುಗಳಿದ್ದಂಗಿದ್ದಾರೆ ಈಗ ಮೈಸೂರಿನಲ್ಲಿ. ಈ ಜೋಡೆತ್ತುಗಳು ಬಹಳ ಒಂದು ಸ್ಪೀಡಾಗಿ ಹೋಗಿ ಹಲವಾರು ಜನರನ್ನು ಭೇಟಿ ಮಾಡಿ ನಮ್ಮ ಪ್ರೇಕ್ಷಕರ ಮುಂದೆ, ವೀಕ್ಷಕರ ಮುಂದೆ ಇಟ್ಟು ನಮ್ಮ ಮೈಸೂರಿಗೆ ಕೀರ್ತಿಯನ್ನು ತರಲಿ ಅಂತ ನಾನು ಕೂಡ ಆಶಿಸ್ತಾ, ನಮ್ಮ ರಮೇಶ್ ಸರ್ ಅವರಿಗೆ ನಾನು ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಕೂಡ ಅರ್ಪಿಸ್ತೇನೆ. ಧನ್ಯವಾದಗಳು ಮೇಡಮ್. ಈಗ ನನ್ನ ಸೋದರಿ ಈ ಕಡೆ ಇದ್ದಾರೆ, ಮಮತಾ ಸುಧೀಂದ್ರ ಅವರು.
ನನ್ನ ಹೆಂಡತಿ ಉಮಾ ರಮೇಶ್ವರಿಗೆ ಬಹಳ ಆಪ್ತ ಗೆಳತಿಯಾಗಿದ್ರು, ನನ್ನ ಸೋದರಿ ಸಮಾನ ಅವರು. ಅಂದರೆ ಜಗಳ ಆಡ್ತಾರೆ ಭಾಳ. ಏನು ಗೊತ್ತಾ, ನಮ್ಮನೆಗೆ ಬಂದು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಕವನ ಬರೆಯೋದು ಕಲ್ತರು, ನಮ್ಮನೇಲೆ ಪೇಪರ್ ಇಸ್ಕೊಂಡ್ರು, ನಮ್ಮನೇಲೆ ಪೆನ್ ಇಸ್ಕೊಂಡ್ರು, ನನ್ನ ಕನ್ನಡಕ ಇಸ್ಕೊಂಡ್ರು ಬರೋದ್ರು. ಆದರೆ ತಂಗಿ ಏನೇ ಆದರೂ ಒಂದು ಸ್ವಲ್ಪ ಅಣ್ಣನ ಹತ್ರ ಜಗಳ ಆಡ್ತಾರಲ್ಲ, ಆಗಾಗ. ಆದರೂ ಅವ್ರಿಗೆ ನಾನು ಭಾಳ ಇಷ್ಟಪಡ್ತೀನಿ. ಏನು ಹೇಳ್ತಾರೆ ಕೇಳೋಣ. ನಮಸ್ಕಾರ, ನನ್ನ ಹೆಸರು ಮಮತಾ ಸುಧೀಂದ್ರ ಅಂತ ಹೇಳ್ಬಿಟ್ಟು, ನಾನು ರಮೇಶ್ ಅಣ್ಣನ ಮನೆ ಪಕ್ಕದಲ್ಲೇ ಇರೋದು, ಹಿಂಭಾಗದ ಮನೆ. ನನಗೆ ಅವರು ಇಟ್ಟಿರೋ ಹೆಸರು ಹಿಂದೆಗಡೆ ಮನೆ ಮಮತಾ ಅಂತ. ಯಾಕಂದರೆ ಅವ್ರ ಮನೆ ಒಬ್ಬಳು ಆಲ್ರೆಡಿ ಹೌಸ್ ಕೀಪಿಂಗ್ ನೋಡು ಮಮತಾ ಅನ್ನೋಡಿದ್ದಾಳೆ, ಅದಕ್ಕೆ ಕನ್ಫ್ಯೂಸ್ ಆಗ್ತಾರೆ ಅಂದ್ಬಿಟ್ಟು ಹಿಂದ್ಗಡೆ ಮನೆ ಮಮತಾ. ಒಂದ್ಸರಿ ಮಮತಾ ಅಂದ್ಕೊಂಡ್ರೆ ಅಮ್ಮ ನನ್ನ ಕರೀತಿದ್ದಲ್ಲಿ ನಿಮ್ಮ ಅಣ್ಣ ನೋಡು ಅಂತ ನನ್ನ ಮಗ ರೇಗಿಸ್ತಾನೆ. ಹೀಗಾಗಿ ಒಂದು 15-20 ವರ್ಷನೇ ಆಗಿರಬೇಕು ಅನಿಸುತ್ತೆ ನಮ್ಮವರ ಒಡನಾಟ. ಸ್ವಲ್ಪ ಇವರು ಹೊರಗಡೆ ಕೆಲಸದಲ್ಲಿ ಇರಬೇಕಾದ್ರೆ ಉಮಾ ನಾವು ತುಂಬ ಆತ್ಮೀಯರಾಗಿ ಕ್ಲಬ್ಬಲ್ಲಿ ಎಲ್ಲ ಮೆಂಬರ್ ಆಗಿ ಇಬ್ಬರು ಒಟ್ಟೊಟ್ಟಿಗೆ ಇರ್ತಾ ಇದ್ವಿ. ಇವ್ರು ರಿಟೈರ್ಡ್ ಆಗಿ ಬಂದಮೇಲೆ ಇವ್ರ ಕಡೆನೂ ತುಂಬ ಒಡನಾಟ ಇತ್ತು. ಇವ್ರ ಮನೆಗೆ ಹೋಗಿ ಓದೋದು ಎಲ್ಲ ಮಾಡ್ತಾ ಇರೋದು. ನೀವು ಇವ್ರ ಜೊತೆ ಕಾರ್ಯಕ್ರಮಗಳು ತುಂಬ ಹೋಗ್ತಾ ಇದ್ದೆ, ಪಾಪ ಕರ್ಕೊಂಡು ಹೋಗ್ತಾ ಇದ್ರು. ಬಂದ್ರಿ, ನಮ್ಮ ಯಜಮಾನರು ಕಳ್ಕೊಂಡಿದ್ದೆ ಅವಾಗ ಹೊಸದಾಗಿ. ನಾನು ಏನು ಮಾಡ್ತೀರಾ ಒಬ್ಬರೇ ಕೂತ್ಕೊಂಡು ಮನೇಲಿ, ಬನ್ನಿ ನಮ್ಮ ಜೊತೆ, ಮೈಂಡು ಡೈವರ್ಟ್ ಆಗುತ್ತೆ ಆ ಕಡೆ ಈ ಕಡೆ ಇದ್ರೆ ಅಂತ ತುಂಬ ಹೇಳಿದ್ರು. ಆಮೇಲೆ ಇವ್ರ ಜೊತೆ ಹೋಗೋ ಕಾರ್ಯಕ್ರಮಕ್ಕೆಲ್ಲ ಕರ್ಕೊಂಡು ಹೋಗ್ತಾ ಇದ್ರು ನನ್ನ ಹೆಂಡತಿ ಇಬ್ರು. ಅದಕ್ಕೆ ನಾನು ತುಂಬ ಋಣಿಯಾಗಿದ್ದೀನಿ. ಮತ್ತು ಅದ್ರ ಜೊತೆಗೆ ಬರೆಯೋದು, ಏನಾದ್ರು ಬರೀರಿ ಅಂತ. ನನ್ನ ಮಕ್ಳದು ಮಗಳು ಇಬ್ರು ಏನಾರ ಜೊತೆ ಸುಮ್ಮನೆ ಹೋಗಿ ಬರ್ತೀಯ ನೀನು ಏನಾರು ಬರಿಬಾರ್ದ ಅಂತ ಹೇಳೋರು. ಆಮೇಲೆ ಕೊನೆಗೆ ಅವರು ತುಂಬ ಪ್ರೋತ್ಸಾಹ ಕೊಟ್ಟರು. ಉಮಾ ರಮೇಶ್ ಅವರು ಗಂಡ ಹೆಂಡತಿ ಇಬ್ರು ಅವ್ರ ಮನೇಲೇ ಕೂತ್ಕೊಂಡು ಇವರು ತುಂಬ ಹಿಂಸೆ ತಡಿಲಾರ್ದೇನೆ ಕವಿಗೋಷ್ಠಿ ಅಲ್ಲಿ ಇಲ್ಲಿ ಹೋಗಿ ಅಭ್ಯಾಸ ಆಗಿ ನನ್ನ ಮೊದಲ ಕವನ ಜೊತೆಗಾರ ಅಂತ ಹೇಳಿಬಿಟ್ಟು ಅದನ್ನು ಬರೆದೆ. ಆಮೇಲೆ ನಂತರ ಅದು ಕರೆಕ್ಷನ್ ಮಾಡಿದ್ರು, ಎಲ್ಲ ಮಾಡಿದ್ರು. ಪ್ರಸ್ತುತಿನೂ ಮಾಡಿದೆ ಸಾಹಿತ್ಯ ದಾಸೋಹದಲ್ಲಿ, ಎಲ್ಲ ಖುಷಿ ಪಟ್ಟರು. ಹಾಗೆಯೇ ಒಂದು ಆಕಾಶವಾಣಿಲಿ ಇವರು ಸರ್ವಿಸಲ್ಲಿ ಇರಬೇಕಾದ್ರೆ ನನಗೆ ಒಂದು ಚಾನ್ಸ್ ಕೊಟ್ಟಿದ್ರು, ಆರೋಗ್ಯದ ಬಗ್ಗೆ ಮಾತಾಡಿ, ನೀವು ಇಷ್ಟೊಂದು ತಿಳ್ಕೊಂಡಿದ್ದೀರಿ, ಮಾತಾಡ್ತೀರಿ ಅಂತ ರಮೇಶಣ್ಣವರು ಮೈಸೂರು ಆಕಾಶವಾಣಿಲಿ. ಆವಾಗಲೂ ನಾನು ಒಂದು ಆರೋಗ್ಯದ ಬಗ್ಗೆ ಮಾತಾಡಿದ್ದೆ. ಅದು ಬಿಟ್ಟರೆ ಆಮೇಲೆ ನನಗೆ ನಾಟಕ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರು. ಹೆಂಡತಿ ಪ್ರಾಣ ಹೆಂಡತಿ ಅನ್ನೋದೊಂದು ನಾಟಕ ಕಿರುರಂಗ ಮಂದಿರದಲ್ಲಿ ಅವ್ರ ತಂದೆನ 100ನೇ ವರ್ಷದ ಸ್ಮರಣಾರ್ಥವಾಗಿ ಮಾಡಿದಾಗ. ಆಮೇಲೆ ಇನ್ನೊಂದು ನಗುವ ದೇವರನ್ನು ಕರೆಸೋಣ, ನಗುದೇವರನ್ನು ಸ್ವಾಗತಿಸೋಣ ಅಂತ ಅದೇನು. ಅಂದರೆ ನನಗೆಲ್ಲ ಇಷ್ಟ ಆಗಿದ್ದು ಹೆಂಡತಿ ಪ್ರಾಣ ಹೆಂಡತಿ ಅನ್ನೋದ್ರಲ್ಲಿ. ಇವ್ರು ಯಾವಾಗಲೂ ಜಗಳ ಕಾಯ್ತೀಯ ನಿಜವಾಗ್ಲೂ ಸ್ಟೇಜ್ ಮೇಲೆ ಇರೋ ಹತ್ರ ಜಗಳ ಕಾಯ್ತಿದ್ದೆ ನಾನು ಅದರಲ್ಲಿ. ಅದೊಂದು ತುಂಬ ಖುಷಿ ಕೊಡ್ತು ಕಾರ್ಯಕ್ರಮ. ತುಂಬ ಇನ್ನೂನು ಒಂದು 35-40 ಕವನ, ಚುಟುಕು, ಲೇಖನ ಎಲ್ಲ ಬರೆದಿದ್ದೀನಿ. ಇವರಿಂದ ಓದೋದ್ರ ಜೊತೆಗೆ ಬರೆಯೋ ಹವ್ಯಾಸನೂ ಕಂಡುಕೊಂಡೆ ನಾನು. ಈಗಲೂ ಉಮಾ ಇಲ್ಲ ಅಂತ ಅಂದ್ರೂ ನಮ್ಮ ಒಡನಾಟ ಹಾಗೆ ಇದೆ. ಬರ್ತೀರಾ ಅಂತ ಒಂದ್ಸರಿ ಕೇಳ್ತಾರೆ ಎಲ್ಲಿಗೂ ಹೊರಡ್ಬೇಕಾದ್ರೆ, ಮಮತಾ ಈ ಥರ ಪ್ರೋಗ್ರಾಮ್ ಇದೆ ಬರ್ತೀರಾ, ಏನ್ರಿ ಮಾಡ್ತೀರಿ ಬನ್ರಿ ಅಂತಾರೆ. ಏನಾರ ಮಾಡಿದರೆ ಇವತ್ತು ಇದು ಮಾಡಿದ್ದೀನಿ ಅದು ಮಾಡಿದ್ದೀನಿ, ಕೊಡ್ಲಂದ್ರಿ ನಿಮ್ಮನೆ ಬಡ್ಲೆ ತಂದ್ಬಿಡಿ ಅಂತಾರೆ. ಈ ಥರ ಇನ್ನೂ ತುಂಬ ಚೆನ್ನಾಗಿ ಒಂದು ಮನೆಯವ್ರ ಥರ ಅಣ್ಣ ತಂಗಿ ಥರ ಇದ್ದೀವಿ. ಜಗಳನೂ ಆಡ್ತೀವಿ. ಜಗಳ ಆಡಿದ್ರೆ ಒಂದು 2 ನಿಮಿಷ ಒಂದು ದಿವಸ ಎಲ್ಲ. ಆಮೇಲೆ ನಾನಾದರೂ ಇವ್ರ ಮನೆಗೆ ಹೋಗ್ತೀನಿ, ಅಂದರೆ ನಾನು ಫೋನ್ ಮಾಡ್ತೀನಿ, ಇವರಾದರೂ ಫೋನ್ ಮಾಡ್ತಾರೆ. ಈ ಥರ ಸಾಗ್ತಾ ಇದೆ. ಇವರಿಂದ ನಮಗೂ ಒಂದು ಕಲೆ ಬಗ್ಗೆ ತಿಳ್ಕೊಂಡಂಗಾಯಿತು. ತುಂಬ ಸಾಹಿತಿಗಳು ಇವ್ರದ್ದೆಲ್ಲ ಪರಿಚಯ ಆಯಿತು. ಬರಿತಾ ಇದ್ದೀನಿ ಈಗಲೂ, ಅವಾಗವಾಗ ಚೂರುಪಾರು ಬರೆಯೋದು, ಪ್ರಸ್ತುತಿ ಪಡಿಸೋದು, ಹೋಗಿ ಇವ್ರ ಜೊತೆ ಕಡೆ ಹೋಗೋದು ಏನು ನಡೀತಾ ಇದೆ. ಮುಂದೆನೂ ಹಾಗೆ ಇರಲಿ ನಮ್ಮಿಬ್ಬರಿಗೂ ಸ್ನೇಹ ಒಡನಾಟ ಅಂತ. ಈಗ ಇದುವರೆಗೆ ವೀಕ್ಷಕರಾಗಿ ಬಂದವರು ಏನು ಹೇಳ್ತಾರೆ ನಮ್ಮ ಕಾರ್ಯಕ್ರಮದ ಬಗ್ಗೆ ಅಂತ ಕೇಳಿದ್ವಿ. ಈಗ ಮೂಲ ದೇವರ ಹತ್ರ ತಿರುಗೋಣ. ಮೂಲ ದೇವರು ಕೂತಿದ್ದಾರೆ ಮಧ್ಯದಲ್ಲಿ, ಶ್ರೀಮತಿ ಹರಿಪ್ರಸಾದ್ ಅವರು. ಅವ್ರು ಏನು ಅಂತ ಪರಿಚಯ ಮಾಡ್ಕೊಳ್ಳೋದು ಮೊದಲು ನಾನು ಅವರು ಆಕಾಶವಾಣಿಯಲ್ಲಿ ಹಿಂಗೆ ನಾಟಕ ಮಾಡ್ತಾರೆ ಅಂತ ನಿಮ್ಗೊಂದು ಸ್ಯಾಂಪಲ್ ತೋರಿಸ್ತೀವಿ. ಮಾಡೋಣ ತಗೊಳ್ಳಿ. ಇದ್ರ ಹೆಸರು ತಾಪತ್ರಯ ಆ್ಯಂಡ್ ಕಂಪನಿ ಅಂತ. ಆಗಲೇ ಮಮತಾ ಅವ್ರು ಹೇಳಿದ್ರು ಹೆಂಡತಿ ಪ್ರಾಣ ಹೆಂಡತಿ ಅಂತ ಕಿರುರಂಗ ಮಂದಿರದಲ್ಲಿ ಮಾಡಿದ್ವಿ ಅಂತ. ಅದರ ಮೂಲ ಸ್ವರೂಪ ಈ ನಾಟಕ. ಇದನ್ನು ನಾನು ರಾಯಚೂರಿನಲ್ಲಿ ಬರೆದು ಬಿಜಾಪುರದಲ್ಲಿ ಶೋ ಮಾಡಿ 24-25 ಕಲಾವಿದರು ಸೇರಿಸ್ಕೊಂಡು ಯುವ ಪ್ರತಿಭೆಗಳನ್ನು ನಾವು 50 ಶೋಸ್ ಮಾಡಿದ್ದೀವಿ. ಇದನ್ನು ಅಂದರೆ ಬಹಳ ಅತ್ಯಂತ ಗಾಢವಾದ ಬ್ಯಾಕ್ಗ್ರೌಂಡ್ ಇದ್ದರೆ ಮಾತ್ರ ಅರ್ಥ ಆಗುವಂತಹ, ಸೂಚ್ಯವಾದಂಥ ಅಥವಾ ಸಾಂಕೇತಿಕವಾದಂಥ, ಜನರಿಗೆ ಅರ್ಥವಾಗದಂತಹ
ನಾಟಕಗಳನ್ನು ನಾನು ಬರೆದಿಲ್ಲ, ಮಾಡಿಲ್ಲ. ಯಾಕಂದರೆ ನಾನು ನಮ್ಮ ತಂದೆ NS ವಾಮನ್ ಅವರ ಧ್ಯೇಯವನ್ನು ಇಟ್ಕೊಂಡು ಜನರಿಗೆ ಅರ್ಥವಾಗಬೇಕು, ಜನರಿಗೆ ಮನರಂಜನೆ ಆಗಬೇಕು, ಅವರು ತಲೆ ಕೆಡಿಸ್ಕೊಳ್ಳೋದೇ ಅವರಿಗೆ ಒಂದು ಎಂಟರ್ಟೈನ್ಮೆಂಟ್ ಮೂಲಕ ಎನ್ಲೈಟ್ಮೆಂಟ್ ಆಗಬೇಕು ಅಂತ. ಏನು ಅಂದರೆ ಎಲ್ಲರೂ ಹೇಳ್ತಾರೆ ಕಥೆಗಳಲ್ಲಿ, ನಾಟಕಗಳಲ್ಲಿ, ಸಿನಿಮಾದಲ್ಲಿ ಗಂಡು ಹೆಣ್ಣು ಪಾತ್ರಗಳು ಬರುತ್ತೆ, ಲವರ್ಸ್ ಆಗಿರ್ಬೋದು, ಇಲ್ಲ ಗಂಡ ಹೆಂಡತಿ ಆಗಿರ್ಬೋದು. ಆಗ ಸಾಮಾನ್ಯ ಜನರ ಮನೆಯಲ್ಲಿ ಹೇಗಿರುತ್ತೆ, ಹಾಸ್ಯ ಹೇಗೆ ಬರುತ್ತೆ ದಿನನಿತ್ಯ ಅನ್ನೋದಕ್ಕೆ ಇದೊಂದು ಸ್ಯಾಂಪಲ್ಲು. ಇಲ್ಲಿ ನಾನು ಏನು ಮಾಡಿದ್ದೀನಿ ಅಂದರೆ ಹೆಣ್ಣಿನ ಒಂದು ಮಹತ್ವವನ್ನು ತೋರಿಸ್ಲಿಕ್ಕೆ ನಾನು ಎಲ್ಲ ಕಡೆ ವೇದಿಕೆಯಲ್ಲಿ ಹೇಳ್ತಾ ಇರ್ತೀನಿ, ನಾನು ಗಂಡು ದೇಹದ ಹೆಣ್ಣು ಹೃದಯದ ವ್ಯಕ್ತಿ ಅಂತೇಳಿ. ಇಲ್ಲಿ ಯಾವಾಗಲೂ ನಾನು ಹೇಗೆ ಅಂದರೆ ಹೆಂಡತಿ ಹತ್ರ ಸ್ವಲ್ಪ ಜಗಳಾಡೋ ಹಾಗೆ, ಆದರೆ ಹೆಂಡತಿನ ಆಳವಾಗಿ ಪ್ರೀತಿಸುವಂಥ ವ್ಯಕ್ತಿ. ಆದರೆ ಹೆಂಡತಿ ಕೋಪಿಸ್ಕೊಂಡು ಮನೆ ಬಿಟ್ಟು ಹೋದಾಗ ಗಂಡನ ಪಾಡಿ ಏನು ಅನ್ನೋದು ಈ ಕಥೆಯಲ್ಲಿದೆ. ಇದು 1.5 ಗಂಟೆ ಕಾಲ ನಾಟಕ, ನಾವು ಅಷ್ಟು ಮಾಡೋದಿಲ್ಲ, ಬೇರೆ ಒಂದು 6-7 ನಿಮಿಷದಲ್ಲಿ ಸ್ಯಾಂಪಲ್ ಕೊಡ್ತೀನಿ. ಇದು ರೇಡಿಯೋ ನಾಟಕ ಏನು ಅಂದರೆ ರಂಗಭೂಮಿ ಮೇಲೆ ಆ್ಯಕ್ಟಿಂಗ್ ಅಲ್ಲ, ಇದು ನಾವು ಸ್ಕ್ರಿಪ್ಟ್ ಇಟ್ಕೊಂಡು ಓದೋ ಅಂಥದ್ದು. ಯಾಕಂದರೆ ನಮಗಿಬ್ಬರಿಗೂ ಬಾಯ್ಪಾಠ ಮಾಡೋಕ್ಕೆ ಟೈಮ್ ಇಲ್ಲ, ಮೇಡಮ್ ಅವರಿಗೆ ವಯಸ್ಸು ಆಗಿರೋದ್ರಿಂದ ತುಂಬ ತೊಂದರೆ ಕೊಡಬಾರ್ದು ಅವರಿಗೆ ಅಂಥೇಳಿ ಈಗ ನೇರವಾಗಿ ಒಂದು ಓದ್ತಾ ಇದ್ದೀವಿ. ತಾಪತ್ರಯ ಆ್ಯಂಡ್ ಕಂಪನಿ. ಇಲ್ಲಿ ಕಥೆ ಏನು ಬರುತ್ತೆ ಅಂದರೆ ಒಬ್ಬ ಬಂಡಲ್ ಕುಮಾರ, ಅವನು ಅವ್ರ ಹತ್ರ ಸಾಲ ತಗೊಳ್ಳೋದು, ಇವ್ರಿಗೆ ಒಂಚೂರು ವಾಪಸ್ ಕೊಡೋದು, ಇವ್ರ ಹತ್ರ ಸಾಲ ಅವ್ರ ಹೆಂಡತಿ ಬಹಳ ಕಷ್ಟಪಟ್ಟು ಮನೇನ ಹೊಂದಿಸಿ ಅಡುಗೆ ಮನೆಯನ್ನು ನಡೆಸ್ತಾ ಇರ್ತಾರೆ. ಅದೇ ಒಂದು ದರ್ಬಾರ್ ಜಾಸ್ತಿ, ಕೆಲವು ಗಂಡಸರು ಪ್ರಪಂಚದಲ್ಲಿ ಇರ್ತಾರೆ, ಅದನ್ನು ನೋಡ್ಕೊಂಡು ನಾನು ಇದನ್ನು ಬರೆದಿದ್ದೀನಿ. ನಾನು ಅಲ್ಲದೇ ಇರೋ ಕ್ಯಾರೆಕ್ಟರ್ನು ನಾನು ಮಾಡ್ತೀನಿ ಈ ನಾಟಕದಲ್ಲಿ. ಹೀಗಾಗಿ ಅವನು ಎಲ್ಲೋ ಇಸ್ತ್ರಿ ಅಂಗಡಿಯಲ್ಲಿ ಬಾಡಿಗೆಗೆ ಡ್ರೆಸ್ ತಂದು ಹಾಕ್ಕೊಂಡಿದ್ದಾನೆ. ಯಾಕಂದರೆ ಯಾರೋ ಸಿನಿಮಾ ಪ್ರೊಡ್ಯೂಸರ್ ಬರ್ತಾರೆ ಅಥವಾ ಒಂದು ದುಡ್ಡು ಕೊಡ್ತಾರೆ, ಸಾಲ ಇಸ್ಕೋಬೋದು ಅಂತೇಳಿ. ಹೆಂಡತಿ ಹತ್ರ ಹೇಗೆ ಜೋರು ಮಾಡ್ತಾನೆ ಕೇಳಿ. ಏನೇ ಎಲ್ಲಿದೆಯೇ, ಏನೋ ಕಾಫಿ ಅಂದೆ. ಏನ್ರಿ ಅದು ನಿಮ್ಮ ಕಾಟ? ಅಲ್ಲವೇ ಎದ್ದಾಗಿಂದ ಕೇಳ್ತಾ ಇದ್ದೀನಿ, ಕಾಫಿನೇ ಕೊಡ್ಲಿಲ್ವಲ್ಲೇ, ಯಾಕೆ ಅಂದೆ. ಎಷ್ಟು ಕುಡ್ದಿದ್ದೀರಿ ಈಗ? ಎಷ್ಟು ಕುಡ್ದಿದ್ದೀನಿ ಲೆಕ್ಕ ಇಡಬಾರ್ದೆ. ನೀನು ಚಹಾ ತೋಟ ಇಟ್ಟಿದ್ದೀನೋ ಕಾಫಿ ಟೀ ಲೆಕ್ಕ ಹಾಕೋಕೆ? ಅಯ್ಯೋ ಕೇಳ್ತೀರಿ ಲೆಕ್ಕನ ನೀವು? ನಿಮ್ಮ ಟೀಗೆ ಇಷ್ಟು ಖರ್ಚು, ಇನ್ನು ಮತ್ತೆ ಅದ್ರ ಮೇಲೆ ಲೆಕ್ಕ ಬರ್ ಕೇಳು. ಅಲ್ವೇ ನನಗೆ ನೋಡಿ 2026ನೇ ಇಸ್ವಿದಲ್ಲಿ ನಾನು ಯಾರ ಹತ್ರ ಎಷ್ಟು ಮುದ್ರಿ ಇಸ್ಕೊಂಡಿದ್ದೀನಿ, ಸಾಲ ಇಸ್ಕೊಂಡಿದ್ದೀನಿ. ಸಾಲ ವಾಪಸ್ ಕೊಟ್ಟಿಲ್ಲ ಕಣೆ ನಾನು, ನನ್ಗೆ ಗುಟ್ಟದು. ಸರಿ, ಹೊಸೊಬ್ಬರಿಂದ ಸಾಲ ತಗೊಂಡ್ಬಿಡೋದು, ಎಷ್ಟೋ ವರ್ಷದಿಂದ ಸಾಲ ವಾಪಸ್ ಕೊಟ್ಟಿಲ್ಲ ಅಂಥವ್ರೇ ಸುಮ್ಮನೆ ಇದ್ದಾರೆ. ನೀನು ನನ್ನ ಕೇಳ್ತಿಯಲ್ಲೇ ಸಾಲ ಅಂತ ರೀ. ಸಾಲ ಕೊಟ್ಟಿಲ್ಲ ಅಂತೆಲ್ಲ. ನಿಮ್ಮ ಅರ್ಧಾಂಗಿರಿ. ಹೌದೇ, ಅರ್ಧಾಂಗಿ ಅಂದ್ರೆ ಅರ್ಧ. ಅರ್ಧಾಂಗಿ ಅಂದ್ರೆ ಸಾಲ ತಗೋದ್ರೊಳಗೆ ಅರ್ಧ ಇರಬೇಕು, ಸಾಲ ಕೇಳೋದ್ರೊಳಗಲ್ಲ. ಏನೋ ನಿಮಗೇನು ಹೇಗೇಗೋ ಮಾತಾಡ್ತೀರ ನೀವು. ಟೀ ಅಂತೀರಲ್ಲ, ಟೀ ಮಾತ್ರ ಇವತ್ತು ಸಿಗೋದಿಲ್ಲ ನೋಡಿ. ಪ್ಲೀಸ್ ಒಂದೇ ಒಂದು ಕಪ್ ಟೀ ಕೊಡೆ, ನನ್ನ ಮೂಡ್ ಹಾಳಾಗಿ ಹೋಗಿದೆ. ಅಯ್ಯೋ ನಮ್ಮ ಕಪ್ಪು ಅಂತೀರಲ್ಲ, ಕಪ್ಪೆಲ್ಲ ಒಂದು ಹನಿ ಕೂಡ ಸಿಗೋದಿಲ್ಲ. ಹೋಗ್ಲಿ, ಟೀ ಇಲ್ವಾ? ಬ್ಲ್ಯಾಕ್ ಟೀ ಕೊಡಗೆ ಕಪ್ಪು ಚಾ. ಓ ಅದೂ ಇಲ್ಲ ಅಲ್ವೇ? ಒಂದು ಪಿಂಗಾಣಿ ಕಪ್ಪು ಚಾ ಕೊಡ್ಲಿಲ್ಲ ಇಲ್ಲ ಅಂತೀಯಲ್ಲಿ ನಿರ್ದಾಕ್ಷಿಣ್ಯವಾಗಿ. ಗಂಡನ ಮೇಲೆ ಸ್ವಲ್ಪನೂ ಪ್ರೀತಿ ಇಲ್ವೇ ನಿನಗೆ? ಅಯ್ಯೋ ಪ್ರೀತಿನೇ ಬೇಕಾದಷ್ಟಿದೆ. ಎಷ್ಟಿದೆ? ಹಿಮಾಲಯ ಪರ್ವತದಷ್ಟು ಇದೆಯಾ? ಅದಕ್ಕಿಂತ ಎತ್ತರ. ಆದ್ರೆ ಟೀ ಇಲ್ಲ ಅಂತೀಯಲ್ಲಿ. ಹೌದು, ಟೀ ಮಾತ್ರ ಇಲ್ಲ. ಇಲ್ಲ ಅಂದ್ರೆ ಇಲ್ಲ ರೀ. ಅಲ್ಲವೇ? ನೋಡು, ಸಿಟ್ಟು ಮಾಡ್ಕೋಬಾರ್ದು. ನೀನ್ ಏನೇ ಹೇಳಿದ್ರು ನಂಗೆ ಸಿಟ್ಟು ಬರಲ್ಲ. ಯಾಕೆ ಗೊತ್ತೇನೋ? ಸಿಟ್ಟು ಮಾಡ್ಲಿಕ್ಕೆ ಜೋಬಲ್ ಬಹಳ ದುಡ್ಡಿರ್ಬೇಕು. ಯಾರ ಕಿಸೆಯಲ್ಲಿ ದುಡ್ಡಿರೋದಿಲ್ಲ ಅವರು ಸಿಟ್ಟು ಮಾಡ್ಕೋಬಾರ್ದು, ಅನುಸರಿಸ್ಕೊಂಡು ಹೋಗ್ಬೇಕು. ಈಗ ನೋಡ್ರಿ, ಟೀ ಅಂತೂ ಇಲ್ಲ. ನೀವೇನೇ ಗುಳಿಗೆ ಉರುಳಿಸಿದ್ರು ಟೀ ಇಲ್ಲ. ಗೊತ್ತಾಗೋತೀನಿ ನಾ ಗುಳಿಗೆ ಉರುಳಿಸ್ತೀನಿ ಅಂತ. ಅಲ್ಲವೇ? ರೌಂಡ್ ಗುಳಿಗೆನೇ ಉರುಳಲ್ಲ, ಇನ್ನು ನಾನು ಚೌಕು ಗುಳಿಗೆ ಉರುಳುತ್ತೇನೆ. ಆಯ್ತು, ಚಾ ಬೇಡ ನಾ ಅನ್ಕೋತೀನಿ. ಕಾಫಿ ಟೀ ಹ್ಯಾಬಿಟೇ ನನಗಿಲ್ಲ ಅನ್ಕೊಂಡ್ಬಿಡ್ತೀನಿ. ಹೋಗ್ಲಿ, ಆಯ್ತು. ನಾನು ಬೆಳಗ್ಗೆ ತಿಂಡಿ ಮಾಡಿಲ್ಲ, ನಾಷ್ಟಾನ ಮಾಡ್ತೀನಿ. ಏನ್ ಮಾಡಿದೀಯೇ? ಅಯ್ಯೋ ರಾಮ ರೀ, ಸಾಮಾನುಗಳು ಬಾಕಿ ತೀರ್ಸಿಲ್ಲ.
ಅದೆಲ್ಲಿಂದ ಬರ್ತೀರಿ ಸಾಮಾನುಗಳ ಅಂಗಡಿ ಸಾಲ? ಅಲ್ವೇ ಹೆಣ್ಮಕ್ಳು ನೀವು ಬಹಳ ಕಾಣಿರ್ತೀರಿ. ಕಿರಾಣಿ ತರೋದ್ರಲ್ಲಿ ನಾವು ಎಷ್ಟೇ ಹುಷಾರ ತಂದ್ಕೊಟ್ರು ಅರ್ಧ ಮುಕ್ಕಾಲು ಎಲ್ಲೆಲ್ಲೋ ಮುಚ್ಚಿಟ್ಟಿರ್ತಾರೆ. ತೆಗಿಯಲಿಲ್ಲ ಬಾಕ್ಸ್ ಅನ್ನ, ಮುಚ್ಚಿಟ್ಟಿರೋದನ್ನ ತಿಂಡಿ ಮಾಡು. ಏನ್ನ ಅಲ್ಲ, ನೀವು ಅಂತವ್ರೆ ಇದೆ ಅಂತ ಸ್ಟಾಕ್ ಎಲ್ಲಿರುತ್ತೆ, ಅದು ಕೂಡ ಮುಗ್ದೋಗ್ಬಿಟ್ಟಿದೆ. ಆಯ್ತು, ಹಾ ಒಂದ್ ಕೆಲಸ ಮಾಡಲ್ಲ, ಇದು ಮಾಡೋಣ. ಏನು? ಕಾಫಿ ಬಿಡ್ಬೇಕಲ್ಲ ನಿನ್ಗೆ? ಬೇಕು. ಕಾಫಿ ಬಿಡಿಬೇಕಲ್ವೇನೆ? ಹೌದು. ಪಕ್ಕದ ಮನೆ ಕಮಲಮ್ಮಂಗ್ ಹೋಗ್ತೇವೆ ಸಾಲ. ಓ, ನಿನ್ನೆ ನಿಮ್ಮ ಗೆಳೆಯರು ಬಂದಾಗ ಇಸ್ಕೊಂಡ್ಬಿಟ್ಯಾ? ಮತ್ತೆ? ಆಯ್ತು, ಒಂದ್ ಕೆಲಸ ಮಾಡು. ಈಗ ಕಮಲಮ್ಮನ ಮನೆಗೆ ಹೋಗ್ಬೇಡ, ಹಿಂದಿನ ಬೀದಿ ವೆಂಕಮ್ಮನ ಮನೆಗೆ ಹೋಗು. ಸ್ವಲ್ಪ ಇಸ್ಕೊಂಡ್ಬಾರೆ ಅವ್ರ ಮನೆಯಲ್ಲಿ. ಅವ್ರಿಂದ ಅವ್ರು ಹಿಂದಿನ ಮನೇಲಿ ಇಸ್ಕೊಂಬಾರೆ. ಒಟ್ಟಲ್ಲಿ ನನಗೆ ಟೀ ಬೇಕು. ನಿನ್ನೆ ಮೊನ್ನೆ ತಾನೇ ಜನ ಬಂದಾಗ ಅವ್ರ ಮನೆ ಕಡೆಯಿಂದ ತಗೊಂಡ್ ಬಂದಿದ್ದೀನಿ. ನಾನು ನಿಮ್ ಮರ್ಯಾದೆ ಉಳಿಸೋದಕ್ಕೋಸ್ಕರ. ಆಯ್ತಾ? ಮೂಲೆ ಮನೇಲಿ ಏನಾಯ್ತು ಕೇಳಿದ್ವಲ್ಲ, ಕೇಳು. ಓ ರಾಮ, ಅವರಂತೂ ನಾವಾದ್ರೆ ಟಪ್ಪ ಅಂತ ಬಾಗ್ಲೆ ಹಾಕ್ಬಿಡ್ತಾರೆ, ಮುಖದ ಮೇಲೆ ಹೊಡೆದಂಗೆ. ನಿಂಗೆ ಒಟ್ಟಿನಲ್ಲಿ ಜೀವನ ಮಾಡಕ್ ಬರೋದಿಲ್ಲ. ಆಹಾ, ಅಲ್ವೇ? ನಮ್ಗೆ ಎಷ್ಟು ಚೆನ್ನಾಗಿ ಸಂಸಾರ ಮಾಡ್ತಾ ಇದ್ದೀವಿ. ಏನು ಮಾಡಿದ್ವೋ ಏನೋ ಅಲ್ವೇ? ನಿಮ್ಮನ್ನ ಕಟ್ಕೊಂಡಾಗಿನ ನನಗೆ ಸಾಕಾಗೋಗಿದೆ. ಯಾಕೆ? ನಿಮಗಲ್ಲ, ನನಗೆ ಸಾಕಾಗೋಗಿದೆ. ಹೌದಾ? ಹಂಗನ್ಬೇಡ್ವೆ. ನನಗಿರೋಷ್ಟು ಬುದ್ಧಿ, ಪ್ರಚಂಡ ಬುದ್ಧಿ ಪ್ರಪಂಚದಲ್ಲಿ ಯಾರಿಗೂ ಇಲ್ಲ. ಅಂದ್ರೆ ನೀವೇ ಬಹಳ ಸ್ಮಾರ್ಟ್ ಅಂತ ಅನ್ಕೊಂಡಿದ್ದೀರಿ. ಹೌದೇ? ಪ್ರತಿಯೊಬ್ಬ ವ್ಯಕ್ತಿತ್ವದಲ್ಲಿ ತಾವೇ ಜಾಣರು ಅಂತ ತಿಳ್ಕೊಂಡ್ರೆ ಸಿಗ್ತದೆ. ನಾ ದಡ್ಡ ಅಲ್ಲ ಅಂತ ತಿಳ್ಕೊಂಡ್ರೆ, ದಡ್ಡ ಅಂತ ತಿಳ್ಕೊಂಡ್ರೆ ಏನ್ ಸಿಗುತ್ತೆ? ಓ ರಾಮ, ಅಲ್ಲಲ್ಲಿ ಸಾಲ ಎಷ್ಟು ದಿನ ಅಂತ ಕೊಡ್ತಾರೆ ಈ ಜನ. ಕೊಡೋದು ಕೊಡ್ತಾರೆ, ಆಮೇಲೆ ಏನೂ ಇಲ್ಲ. ತಿಳ್ಕೊಳ್ಳಿ ಚೆನ್ನಾಗಿ. ನೋಳೆ ಹುಚ್ಚಿ, ನಿನ್ಗೊಂದು ಗುಟ್ಟು ಗೊತ್ತಿಲ್ವೇ? ಏನಪ್ಪ ಅದು? ನೋಡು, ಇವತ್ತು ಕಮಲಮ್ಮನವ್ರ ಮನೆಯಿಂದ ಕಾಫಿ ಪುಡಿ ಇತ್ತಂದ್ರೆ ನಾಳೆ ವೆಂಕಮ್ಮನ ಮನೆಯಿಂದ ಕಾಫಿ ತರಕ್ ಹೋಗ್ಬೇಕು ಅಲ್ವೇ? ನಾಳೆ ವೆಂಕಮ್ಮನ ಮನೆಗೆ ಕಾಫಿ ಪುಡಿ ಆದ್ರೆ ನಾಳೆ ಮಂಗಳಮ್ಮನ ಮನೆ ಹತ್ರ ಹೋಗ್ಬೇಕು. ಇದು ನೋಡು, ಇದೇನು ಅಂದ್ರೆ ನಮ್ಮ ತಾತನ ಕಾಲದ ಗುಟ್ಟಿದು. ಈಗಿನ ಕಾಲಕ್ಕಲ್ಲ ನಾ ಹೇಳ್ತಾರೆ, ಈಗಿನ ಕಾಲದಲ್ಲಿ ಮಾಡಿದ್ದು ಮಾಡು ಅಂತ. ನೋಡು, 10 ಮನೆ ಇಟ್ಕೊಳ್ಳೆ, ಒಂದೊಂದ್ ದಿನ ಒಂದೊಂದ್ ಮನೆ. ಅಲ್ಲ, ನೀವು ನಿಮ್ ಸಂಬಳ ಏನ್ ಮಾಡ್ತೀರಿ ಅಂತ. ಸಂಬಳ ಇಲ್ವಲ್ಲೇ? ನಾನ್ ದಿನ ಮನೆಗೆ ಹೋದ್ರೆ ನನ್ ಗತಿ ಏನು? ನಿಮ್ ಸಂಬಳ ಏನ್ ಮಾಡ್ತೀರಿ ಹೇಳಿ? ಅಲ್ವೇ, ಸಂಬಳ ಇಲ್ವಲ್ಲೇ? ಎದಕ್ಕೆ? 6 ತಿಂಗಳಾಗ ಹೋಯ್ತಲ್ರಿ. ಅಯ್ಯೋ ದೇವ್ರೆ, ಯಾಕೋ ಹೇಳ್ಬೇಡ. ಹಾ, ನಾನು ಏನ್ ಮಾಡ್ಬಿಟ್ಟೆ ಅಂದ್ರೆ, ಕೆಲಸ ಇಲ್ಲ ಅಂದ್ರೆ ಹಾ. ಉದ್ರಿ ಕೊಟ್ಟವ್ರ ಒಂದೇ ಸಲ ಧಾವಸ್ ಬಂದ್ಬಿಡ್ತಾರೆ, ಅಟ್ಯಾಕ್. ಅದರಿಂದ ಅದಕ್ಕೆ ಹೇಳಬಾರ್ದು. ಯಾಕೆ ಗೊತ್ತೇನು? ಸರ್ಕಾರಿ ಕೆಲಸ ಅಂದ್ರೆ ದೇವ್ರ ಕೆಲಸ ಅಂತ ಬೋರ್ಡ್ ಹಾಕಿದ್ರು. ಸರಿ ಆಯ್ತಾ? ನೋಡು, ನೀವ್ ಮಾಡೋ ಕೆಲಸ ನೋಡಿ ಇದೆ. ಈಗ ಮನೆಗೆ ಹೋದ್ರೆ ಸಾಕು ಅಂತ ಕಳ್ಸಿದಾರೋ ಏನೋ. ನೀವು ಮಾಡೋ ಕೆಲಸ ನೋಡಿ, ಸರ್ಕಾರಿ ಕೆಲಸ ದೇವ್ರ ಕೆಲಸ, ಮನೆ ಕೆಲಸ ಮಾಡ್ದಂಗೆ ಸರ್ಕಾರಿ ಕೆಲಸ ಮಾಡಬೇಕು ಅಂದ್ರು ನಾನೇನ್ ಮಾಡಿದೆ ಗೊತ್ತಾ? ಇಷ್ಟ ದಿನ ಅದಕ್ಕೆ ಹೆಂಗ್ ಮಾಡಿದ್ರು ನಾವು. ನೋಡಿ, ನಾನು ಸರ್ಕಾರಿ ಕಚೇರಿ ಅಂದ್ರೆ ನನ್ನ ಮನೆ ಅಂತ ತಿಳ್ಕೊಂಡು ಅಯ್ಯೋ ಸ್ವಲ್ಪ ಆ ಕಡೆ ಈ ಕಡೆ ಮಾಡಿದ ಕಡೆ ಅಷ್ಟೇ ಕಡೆ. ಅದಕ್ಕೆ ನನ್ನ ಸಂಬಳ ಎಲ್ಲ ಮನೆಗೆ ಕಳಿಸ್ಬಿಟ್ಟು. ಮತ್ ಏನು ಮನೆಗೆ ಕಳಿಸ್ಬಿಟ್ರ? ಏನ್ ಮಾಡಿದೀರಿ ನೀವು? ಮನೆ ಅಂದ್ರೆ ಉದ್ದಿ ತಂದು ಹಾಕ್ತೀನಲ್ಲೇ, ಅಲ್ಲಿ ಇಲ್ಲಿ ಬದ್ದು ಪೆದ್ದು. ನಿನಗೆ ಗೊತ್ತಿಲ್ಲ, ಹೇಳ್ತೀನಿ ಕೇಳು. ಗಂಡ ಹೆಂಡತಿ ಅಂದ್ರೆ ಹೆಂಗಿರ್ಬೇಕು ಗೊತ್ತೇನೋ? ಏನಪ್ಪ ಹೇಳ್ಬಿಡಿ. ಗಂಡ ಉದ್ರಿ ಸಾಲ ತಂದು ಹಾಕಿದ್ರೆ ಹೆಂಡತಿ ಸರಿಯಾಗಿ ಬಳಸ್ಕೋಬೇಕು ಅಲ್ವೇ? ಹೆಂಡತಿ ಉದ್ರಿ ತಂದು ಹಾಕಿದ್ರೆ ಗಂಡ ಮನೆ ನಡೆಸಬೇಕು. ಆಗ ಒಟ್ಟಿನಲ್ಲಿ ಉದ್ರಿ ವ್ಯವಹಾರ ನಡಿಬೇಕು ಅಲ್ವೇ? ಸಾಲ ಕೊಡೋ ಸಂಸ್ಥೆಗಳು ಯಾಕಿವೆ? ಸಾಲ ಕೊಡೋ ಪೆದ್ದ ಜನರು ಯಾಕಿದ್ದಾರೆ? ಅಯ್ಯೋ ದೇವ್ರೆ, ಅಲ್ರಿ ಇದು ಹೊಸ ವರ್ಷ. ಸಾಲ ಸಾಲ ಸಾಲ. ಇದು ಹೊಸ ವರ್ಷ ಒಂದು ಸೀರೆನಾದ್ರೂ ತೆಗೆದು ಬರೋಣ ಅಂತಂದ್ರೆ ಅದನ್ನು ಬೇಡ ಅಂತಿರೋದ್ರಿ. ಉದ್ರಿ ಸೀರೆ ತರ್ತೀನಿ, ಪದ್ದಮ್ಮನ ಜೊತೆ ಹೋದ್ರೆ ಹೋಗು ಅಂತೀನಿ ಅಂತೀರಾ? ನನ್ ದುಡ್ಡು ಕೇಳಬಾರ್ದು. ಮತ್ತೆ ಬಿಡಿ, ನೋಡುವೆ, ನೀವು ಆಡೋ ಮಾತು ಬಹಳ ಚೆನ್ನಾಗಿದೆ ಬಿಡಿ. ಉದ್ರಿ ಸೀರೆ ಬೇಡ ಕಣೆ.
ಆ ಸೀರೆ ಅಂದ್ರೆ ಕ್ಯಾಶ್ ಕೊಡಬೇಕಾಗುತ್ತೆ. ಅದೇ ಸಾಕು ಬಿಡಿ, ನೋಡು. ಏನು ಬೇಡ ಏನು ಬೇಡ. ಈ ಕೇಳಿ ನನ್ನ ಮಾತು. ನಾಟಕದಲ್ಲಿ ಸಿನಿಮಾದಲ್ಲಿ ಏನ್ ಮಾಡ್ತಾರೆ, ಟಿವಿ ಸೀರಿಯಲ್ ಅಲ್ಲಿ ಏನ್ ಮಾಡ್ತಾರೆ? ಬಹಳ ಒಳ್ಳೆ ಡ್ರೆಸ್ ಇದ್ರೆ, ಅಡ್ರೆಸ್ ಇದ್ರೆ ಅವರಿಗೆ ಚಾನ್ಸ್ ಸಿಗುತ್ತೆ. ಡ್ರೆಸ್ ಇದ್ರೆ ಆಯ್ತಾ, ಇವರಿಗೆ ಸರಿಯಾದ ಡ್ರೆಸ್ಸು ಇಲ್ಲ ಅಡ್ರೆಸ್ಸು ಇಲ್ಲ ಅಂದ್ರೆ ಅವಕಾಶವೇ ಸಿಗಲ್ಲ, ಹೋಗ್ಬಿಡ್ತಾರೆ. ಅಲ್ರಿ, ನನ್ನ ಮದುವೆ ಆದಾಗಿಂದ ನಿಮಗೆ, ನನಗೆ, ನಮ್ಮ ಮಕ್ಕಳಿಗೆ ನಮ್ಮ ಅಪ್ಪ ಬಟ್ಟೆ ಕೊಟ್ಟು ಕೊಟ್ಟು ಸುಸ್ತಾಗಿದ್ದಾರೆ. ನಾನು ಒಂದು ಪ್ರಶ್ನೆ ಕೇಳ್ತೀನಿ, ಏನದು? ಅವನು ಯಾಕೆ ನಮ್ಮ ಮಾವ ಆದ, ನೀವ್ ಯಾಕೆ ನನ್ನ ಹೆಂಡತಿ? ನಾನು ಕೇಳ್ತೀನಿ, ನೀವ್ ಯಾಕೆ ನನ್ನ ಮದುವೆ ಆದ್ರಿ? ಅದ್ ನನ್ಗೆ ಗೊತ್ತಿಲ್ಲ, ಕಟ್ಬಿಟ್ರು ಕಟ್ಕೊಂಡ್ಬಿಟ್ಟೆ ಅಲ್ವೇ? ಹಾ. ನೋಡು, ಆ ಚಾಮುಂಡೇಶ್ವರಿನ ಹೋಗಿ ಕೇಳು ಯಾಕೆ ನಾನು ಇನ್ ಕಟ್ಕೊಂಡೆ ಅಂತ. ಅದೇ ಅದೊಂದು ಕಡಿಮೆ ಇತ್ತು ಅಲ್ವೇ? ನೋಡಿ ಇಲ್ಲಿ. ಈಗಂತೂ ನಾನು ಏನು ಮಾಡೋದಿಲ್ಲ ರೀ, ನಾನು ಏನು ಮಾಡೋದಿಲ್ಲ. ಸರಿ ಆಯ್ತು, ಈಗ ಏನೇನ್ ಮಾಡ್ಬೇಕು ಹೇಳು, ನೀ ಹೇಳ್ದಂಗೆ ಕೇಳ್ತೀನಿ. ಸಾಲ ಸಿಕ್ಕರೆ ಸಾಕು. ಅಲ್ಲ, ನಿಮಗೆ ಹೊರಗೆ ತಿಂದು ತಿಂದು ರೂಢಿ ಆಗೋಗ್ಬಿಟ್ಟಿದೆ, ಏನ್ ಕೊಟ್ಟು ಸರಿ ಆಗೋದಿಲ್ಲ ಬಿಡಿ. ನಾನು ಯಾರಿಗೆ ಸಾಲ ಕೊಡ್ಬೇಕು ಹೇಳಿ ನೋಡೋಣ, ಲೆಕ್ಕ ಹೇಳಿ. ಯಾರಿಗೆ ಕೊಡ್ಬೇಕ್ರಿ ಸಾಲ? ನಾನು ಯಾರಿಗೂ ಕೊಡ್ಬೇಕಾಗಿಲ್ಲ, ನಾನು ಯಾರಿಗೂ ಕೊಡ್ಬೇಕಾಗಿಲ್ಲ ಸಾಲ. ನೋಡಿಲ್ಲಿ, ಯಾರಿಗೆ ಕೊಡ್ಬೇಕಪ್ಪ? ಓಹೋ, ನೀವಾ? ಅಯ್ಯೋ, ನಿಮ್ ಸಾಲದ ಪಟ್ಟಿ ಹೇಳ್ತಾ ಹೋದ್ರೆ ನನ್ ತಲೆ ಕೆಟ್ಟೋಗ್ಬಿಡ್ತಾನೆ, ಜ್ಞಾಪಕ ಕೂಡ ಇಲ್ಲ, ಹಂಗೆ ಬೆಳೀತಾ ಇದೆ. ಅವನಿಗೆ 3 ತಿಂಗಳಿಂದ ಹಣ ಕೊಟ್ಟಿಲ್ಲ. ಅದು ಒಂದಪ್ಪ, ಇನ್ಯಾರಿಗೆ? ಅಯ್ಯೋ ಪಾಪ, ಅದೊಂದೇ. ಮತ್ತೆ ಇನ್ಯಾರ್ಯಾರಿಗೋ ಏನೇನೋ ಕೊಡ್ಬೇಕು. ನಾನು ಇನ್ಯಾರು ಕೊಡ್ಬೇಕು ಹೇಳು? ಅಯ್ಯೋ, ದಿನಸಿ ಅಂಗಡಿಯವ್ರಿಗೆ 2,000 ರೂಪಾಯಿ ಕೊಡ್ಬೇಕು. ಮತ್ತೆ ಅಷ್ಟೇ, ಅದೊಂದೇಪ್ಪ. ಎರಡೇ ಇಲ್ಲ ರೀ, ನಿಮ್ಮ ಫ್ರೆಂಡ್ ಅದಾರಿ ಚಿಕ್ಕವಾಗ್ಲೆಲ್ಲ ಕೇಳ್ತಾ ಇರಲ್ಲ, ಅಕ್ಕ ಅವ್ರೆ ನೀವಾದ್ರೂ ಹೇಳಿದ್ರೆ ನಂಗೆ ಎಷ್ಟು ಅವಮಾನ ಆಗುತ್ತೆ. ತಪ್ಪು ಹಿಂಗ್ ಮಾಡಬಾರ್ದು, ಅವನಿಗೆ ಜಾಡಿಸಿ ಹೇಳ್ಬೇಕು. ಏನಂತ? ಗಂಡ ಸಾಲ ತಗೊಂಡ್ರೆ ಗಂಡನ್ ಕೇಳ್ಬೇಕು, ಹೆಂಡತಿಗೆ ಯಾಕೆ ಕೇಳ್ದ ಅವನು? ತಪ್ಪೋದು ರೀ. ನೀವು ವಾಪಸ್ ಕೊಡೋದಿಲ್ಲ, ಅಕ್ಕ ಅವ್ರಿಗೆ ಹೇಳಿದ್ರೆ ಕೊಡಿಸ್ಬೋದೇನೋ ವಾಪಸ್ ಅಂತ ನನ್ನೇ ಕೇಳ್ತಾರೆ ರೀ. ಅಲ್ವೇ, ನಾನು ಅವತ್ತು ಮನೇಲಿ ಇದ್ದೀನಿ ಅಂತ ಒಪ್ಪಿ ತಪ್ಪಿ ನಾನು ಹುಡ್ಕೊಂಡು ಬಂದಾಗ, ನಾನು ಮನೇಲಿದ್ರು ನಾನು ಮನೇಲಿಲ್ಲ ಅಂತ ಹೇಳು ಅಂತ ಅಂದೆ. ನಿನ್ನ ಮಗ ಏನ್ ಹೇಳ್ದ? ಹೋಗಿದ್ದೆ, ನಮ್ಮಪ್ಪ ಮನೆಯಾಗಿಲ್ಲ ಅಂತ ಹೇಳು ಅಂದ ಅಂತ ಹೇಳ್ತ. ನಾನು ಸಿಕ್ಕಾಕಿಸ್ಬಿಟ್ಟೆ. ಅಯ್ಯೋ, ನನಗೆ ಆಗೋದಿಲ್ಲಪ್ಪ, ಇವತ್ತು ಯಾರ್ಯಾರು ಬರ್ತಾರೋ ಗೊತ್ತಿಲ್ಲ ನನಗೆ. ನೋಡಿ, ಏನ್ ಮಾಡ್ಬೇಕು ಗೊತ್ತೇನೆ, ಹೊಸ ವರ್ಷದಲ್ಲ ಅದು ತುಂಬಾ ಚೆನ್ನಾಗಿ ಮಾತಾಡ್ಬೇಕು, ಬ್ಯೂಟಿಫುಲ್ ಆಗಿ ಮಾತಾಡ್ಬೇಕು. ಅಂದ್ರೆ ಚೆನ್ನಾಗಿ ಮಾತಾಡ್ಬೇಕೆ. ನೋಡಿಲಿ ಈಗ ಏನ್ ಮಾಡ್ಬೇಕು, ನೀನ್ ಹಾಗಾದ್ರೆ ಏನ್ ಮಾಡ್ತೀಯ? ನನಗೆ ಏನಾದ್ರು ತಂದು ಕೊಡ್ತೀಯ ಇಲ್ಲ ತವ್ರ ಮನೆಗೆ ಹೋಗ್ತೀಯ? ಇಲ್ಲ, ಹೋಯ್ತು, ಲಾಸ್ಟ್ ತಗೊಂಡೆ. 1 ನಿಮಿಷ ನಿಲ್ಸಪ್ಪ, ಅದು ಮಿಸ್ ಆಗೋಯ್ತು. ಹೋಗ್ತೀನಿ ತಂದೆ ಹತ್ಕೊಂಡು. ಸರಿ ಸಾಕಪ್ಪ ನಿಮ್ ಸವಾಸ. ಈ ಸಾಲನು ಬೇಡ, ನೀವು ಸೀರೆನೂ ಕಳಿಸ್ಬೇಡಿ, ಹೊಸ ವರ್ಷ ಬಂದ್ಬೇಕಾದ್ರೆ ಹೋಗ್ಕೊಳ್ಳಿ, ನಿಮ್ಗೆ ಏನೇನ್ ಬೇಕು ಅಂದ್ರೆ ತಗೊಳ್ಳಿ. ನಾನ್ ಮಾತ್ರ ಇಲ್ಲಿ ಇರೋದಿಲ್ಲ, ನನ್ನ ಕೈ ಎಲ್ಲ ಆಗಿಲ್ಲ. ನಾ ಹೋಗ್ತೀನಿ ನನ್ನ ಅವ್ರ ಮನೆಗೆ. ಹೋಗಿ ಹೆಂಡತಿ ಹೆದರ್ಸ್ಬಾರ್ದು. ತವ್ರ ಮನೆಗೆ ಹೋಗ್ತೀನಿ, ತವ್ರ ಮನೆಗೆ ಹೋಗೋದು ಎಷ್ಟು ದಿವಸ ಇರ್ತೇನೆ. ನಿಜವಾಗ್ಲೂ ಹೋಗ್ತೀನಿ. ನೀ ಇಲ್ಲೇದ್ರು ನಾ ಇರೋಕ್ಕಾಗಲ್ವಾ? ಅವ್ರ ಮನೇಲಿ ನೋಡ್ಕೊಂಡು ನಡೀತೀನಿ ಬಿಡು. ನಾನು ನಿಜವಾಗ್ಲೂ ಹೋಗ್ತೀನಿ. ಆಯ್ತು ಶ್ರೀಮತಿ ಅವರೇ, ಈಗ ಇದನ್ನ ಯಾಕೆ ನಾನು ಹೇಳಿದೆ ಅಂದ್ರೆ, ನೀವು ಸ್ಕ್ರಿಪ್ಟ್ ನೋಡ್ಕೊಂಡು ಓದೋದು, ಭಾವನೆಗಳನ್ನ ತರೋದು ಬಹಳ ಕಷ್ಟ. ರಂಗಭೂಮಿಗೆ ಹೋಗೋರು ಏನಾಗುತ್ತೆ, ಅವರು ಸುಮಾರು ದಿವಸ ಪ್ರಾಕ್ಟೀಸ್ ಮಾಡ್ತಾರೆ, ಡೈಲಾಗ್ ಪಾಠ ಮಾಡಿರ್ತಾರೆ, ಕೈಯಲ್ಲಿ ಸ್ಕ್ರಿಪ್ಟ್ ಇರೋಲ್ಲ, ಆಕ್ಷನ್ ಮಾಡ್ತಾ ಕಾಸ್ಟ್ಯೂಮ್ ಮೇಕಪ್ ಹಾಕೊಂಡಾಗ ಅವ್ರಿಗೆ ಆ ಭಾವನೆ ಬಂದ್ಬಿಡುತ್ತೆ. ಆದ್ರೆ ರೇಡಿಯೋ ನಾಟಕ ಮಾಡಿದಾಗ ನೀವು ಚಿಕ್ಕಂದಿನಿಂದ ಏನ್ ಅನಿಸ್ತು ನಿಮಗೆ? ಯಾರ್ಯಾರು ಹೇಳ್ಕೊಟ್ರು? ರೇಡಿಯೋ ನಾಟಕದಲ್ಲಿ ನಾವು ಹಂಗೆಲ್ಲ ಮಾಡೋದಂಗಿಲ್ಲ. ಯಾಕೆಂತಂದ್ರೆ ರೇಡಿಯೋ ನಾಟಕದಲ್ಲಿ ಒಂದು ಕಾಲ ಸೀಮಿತವಾದದ್ದು, ಖಂಡಿತ ನಾವು ಒಂಥರ ಆ ಕಡೆ ಈ ಕಡೆ ಹೋಗುವಂಗಿಲ್ಲ. ಒಂದು ಅದರಲ್ಲಿ ತುಂಬ ಪರ್ಫೆಕ್ಟ್ ಆಗಿ ರಿಹರ್ಸಲ್ ಮಾಡಿರ್ಬೇಕು ನಾವು. ಬಟ್ ಆಮೇಲೆ ನಾವು ಮಾತಿನಲ್ಲಿ, ನಾವು ಅಭಿನಯದಲ್ಲಿ ತೋರಿಸುವಂಥದ್ದೆಲ್ಲ ಮಾತಿನಲ್ಲಿ ಬರಬೇಕು, ಭಾವನೆಗಳೆಲ್ಲ ಅಲ್ಲಿ ಸ್ಫುರಿಸ್ಬೇಕು. ನಮ್ಮ ಮಾತಿನಲ್ಲಿ ಏರಿಳಿತಗಳು ಸಂಭಾಷಣೆ ಮುಖ್ಯ, ತುಂಬ ಮುಖ್ಯ. ಆಮೇಲೆ ಉಚ್ಚಾರಗಳು ಬಹಳ ಮುಖ್ಯ. ತಪ್ಪು ಉಚ್ಚಾರಗಳು ಮಾಡಿದರೆ ಬಹಳ ಕೇಳೋದಕ್ಕೆ ಬಹಳ ಕಠೋರವಾಗಿದೆ. ಅದೆಲ್ಲ ಆಗುತ್ತೆ, ಕೇಳಿದ್ದೀನಿ ಅಂತ, ಅದೆಲ್ಲ ಆಗುತ್ತೆ, ಅದೆಲ್ಲ ಮಾಡ್ಬೋದು ರೇಡಿಯೋ. ಆದರೆ ಇದನ್ನೆಲ್ಲ ತುಂಬಿ ಮಾತಿನಲ್ಲೇ ಇದನ್ನೆಲ್ಲ ತುಂಬಿ, ಹಾವಭಾವಗಳು ಎಲ್ಲನೂ ತುಂಬಿ, ನಾವು ವಾಟ್ ವಿ ಕಾಲ್ ಎಸ್ ಬಾಡಿ ಲ್ಯಾಂಗ್ವೇಜ್ ಅಂತ ಇವತ್ತು ಏನು ಹೇಳ್ತೀವಿ, ಅದನ್ನೆಲ್ಲ ಅದರೊಳಗೆ ತುಂಬಿ ನಾವು ಕೇಳಿಸ್ಬೇಕು. ಇದು ಒಂದು ರೇಡಿಯೋದ ಒಂದು. ಆಯ್ತು, ನೀವು ರೇಡಿಯೋ ರಂಗಕ್ಕೆ ಬರೋದಕ್ಕೆ ಮೊದಲು ನಿಮ್ಮ ಬಾಲ್ಯದ ಬಗ್ಗೆ, ನಿಮ್ಮ ತಂದೆ ತಾಯಿ ಬಗ್ಗೆ, ಯಾವ ಊರಲ್ಲಿ ಹುಟ್ಟಿದ್ರಿ ಅಂತ ಹೇಳಿ.
ಹೇಳ್ತೀನಿ. ನಾವು ಹುಟ್ಟಿದ ಬೆಂಗಳೂರಾದ್ರೂ ಬಾಲ್ಯದ ಮಿಡಲ್ ಸ್ಕೂಲ್ವರೆಗೂ ನಾನು ಚಿತ್ರದುರ್ಗದಲ್ಲಿದ್ದೆ. ನಮ್ಮ ತಂದೆ ಸೈನ್ಸ್ ಟೀಚರು, ಸರ್ಕಾರಿ ಸ್ಕೂಲ್ನಲ್ಲಿದ್ದರು. ಅದರಿಂದ ಅವ್ರಿಗೆ ವರ್ಗಗಳಾಗ್ತಾ ಇತ್ತು. ಅಂದ್ರೆ ಅವರಿಂದ ನಿಮಗೂ ಸೈನ್ಸ್ ಬಂತು ಅಂತೀರಾ ಇಂಟ್ರೆಸ್ಟು? ಹೌದು, ನಮ್ಮ ಮನೇಲಿ ಎಲ್ಲರೂ ಸೈನ್ಸ್. ನಾನು 4 ಜನ, ಸರಿ. ನಾವು 4 ಜನ ಹೆಣ್ಮಕ್ಳು, ನಮ್ಮ ಅಕ್ಕ, ನನಗೆ ತಂಗಿರು, ಎಲ್ಲರೂ ವಿಜ್ಞಾನನೇ. ಏನು ಓದಿದ್ರಿ? ನಾನು ಮೊದಲು BSc ಮಾಡಿದೆ. MSc ಮಾಡು ಅಂತ ತಂದೆ ಹೇಳಿದ್ರು, ಇಲ್ಲ ಅಂತ ಕೆಲಸಕ್ಕೆ ಸೇರ್ಕೊಂಡ್ಬಿಟ್ಟೆ. ಎಲ್ಲಿ ಸೇರಿದ್ರಿ? ಆಮೇಲೆ ಹೇಳ್ತೀನಿ. ಆಮೇಲೆ ಸಾಕಷ್ಟು ದೀರ್ಘಕಾಲ ಆದಮೇಲೆ ಸ್ನಾತಕೋತ್ತರ MA ಸೋಷಿಯಾಲಜಿ ಮಾಡಿದೆ, PG ಡಿಪ್ಲೊಮಾ ಇಂಗ್ಲೀಷ್ ಮಾಡಿದೆ. ನಾನು ಅದೇ ಚಿತ್ರದುರ್ಗದಲ್ಲಿದ್ದಾಗ ಒಂದು ವಿಷಯ ಹೇಳಬೇಕು, ಈ ನಾಟಕದ ಬಗ್ಗೆ ಹೇಳಬೇಕಾದ್ರೆ, ಗುಬ್ಬಿ ವೀರಪ್ಪನವರ ಕಂಪನಿದು ನಾಟಕಗಳು ಬರ್ತಾರೆ. ಹೌದು. ನಮ್ಮ ತಂದೆಯವ್ರಿಗೆ, ನಮ್ಮ ಮನೇಲಿ ಅವ್ರಿಗೆಲ್ಲ ಈ ಥರ ಇಂಟ್ರೆಸ್ಟ್ ಇತ್ತು ಅಂತ ಇವಾಗ ನನಗೆ ಗೊತ್ತಾಗ್ತದೆ. ಚಿಕ್ಕವ್ರು ಅವಾಗೆಲ್ಲ ಅಲ್ಲಿ ಏನು ಆ ನಾಟಕದಲ್ಲಿ ಕೃಷ್ಣ ಬರೋದು, ಅಂತರ್ಧಾನ ಆಗೋದು, ಪ್ರತ್ಯಕ್ಷ ಆಗೋದು, ಕಾರುಗಳು ಬರೋದು, ಇದ್ರ ಮೇಲೆ ಕುದುರೆ ಬರೋದು, ಆನೆ ಕೂಡ ಬರೋದು ನೋಡ್ಕೊಳ್ತೀವಿ. ಅಂತ ಸ್ಟೇಜ್ ಕ್ರಾಫ್ಟ್ ಇತ್ತು. ನಾನು 1959ರಲ್ಲಿ ಬೆಂಗಳೂರಲ್ಲಿ ನೋಡಿದ್ದೀನಿ. ನಾನು ಸುಭಾಷ್ ನಗರ ಅಂತ ಇತ್ತವಾಗ. ಆಗ ಗುಬ್ಬಿ ಕಂಪನಿಯವರು ಅದರಲ್ಲಿ ದಶಾವತಾರ ಮಾಡಿದ್ರು. ಆಗ ಆ ರಂಗದ ಮೇಲೆ ರಥ ಬಂದಿತ್ತು, ಕುದುರೆ ಬಂದಿತ್ತು, ಭೂಮಿ ಕುಸಿಯಿತ್ತು, ಮೇಲಿಂದ ಸೆಟ್ಟಿಂಗ್ಸ್ ವೈಭವ. ಇವತ್ತು ಸಿನಿಮಾದಲ್ಲಿ ತೋರ್ಸೋಕೆ ಎಷ್ಟು ಖರ್ಚು ಮಾಡ್ತಾರೆ, ಆ ರಂಗಭೂಮಿ ಮೇಲೆ ನೇರವಾಗಿ ಮಾಡ್ತಿದ್ದೀವಿ. ನಾನು ಹೇಳ್ತಾ ಇದ್ದು 1939 ವಿಷಯ ನೋಡ್ಕೊಳ್ಳಿ. ನನಗೆ ಗೊತ್ತಿಲ್ಲ, ಇದು ಬಹುಶಃ ರಂಗಭೂಮಿಯ ಬೀಜವನ್ನು ಬಿತ್ತಿರಬಹುದು. ಇವತ್ತು ಹೆಂಗವಾಗ ನನಗಷ್ಟು ಗೊತ್ತಿಲ್ಲ, ಇರಬಹುದು ಅಥವಾ ಇರಬಹುದು, ನನಗೆ ಅದ್ರ ಬಗ್ಗೆ ಇದು ಇರ್ಬೋದು, ಸ್ವಾಭಾವಿಕವಾಗಿ ಏನೇನು. ಅದಾದ್ಮೇಲೆ ಹೈಸ್ಕೂಲ್ ನಾವು ಮೈಸೂರಿಗೆ ಬಂದ್ವಿ. ಮಿಡಲ್ ಸ್ಕೂಲ್ ಒಂದೇ ವರ್ಷ ದಾವಣಗೆರೆ ಹೋದ್ವಿ. ಅವಾಗಲೂ ನನ್ನ ಕಂಪನಿ ನಾಟಕಕ್ಕೆ ಹೋಗಿದ್ದೆ, ನೆನಪಿದೆ ನನಗೆ. ಆಮೇಲೆ ಮೈಸೂರಿಗೆ ಬಂದ್ವಿ. ಮೈಸೂರಲ್ಲಿ ಏನಾಯ್ತು, ಹೈಸ್ಕೂಲ್ನಲ್ಲಿ ನಾಟಕ ಮಾಡೋವಾಗ ಕನ್ನಡ ಕುಂತಿದ್ದು ಒಂದು ಸಂಭಾಷಣೆ ಸಿಕ್ತು. ಎಷ್ಟು ವಯಸ್ಸಾಗಿ ನಿಮಗೆ? ಅವಾಗ 9ನೇ ಸ್ಟ್ಯಾಂಡರ್ಡ್. ಅವಾಗೆಲ್ಲ ನಾವು 4th, 5th and 6th ಫಾರಮ್ ಅಂತ ಕರೀತಾ ಇದ್ವಿ. ಹೈಸ್ಕೂಲಿನ 8, 9, 10ನೇ ತರಗತಿಗಳನ್ನ. ಸೊ 9ನೇ ತರಗತಿಲಿ ಇದ್ದೆ ನಾನು. ಅಲ್ಲ, ಅವಾಗ ಚಿಕ್ಕವಳಾಗಿದ್ದಾಗ ಕುಂತಿ ಪಾಠ ಮಾಡ್ಬಿಟ್ರ? ಅಲ್ಲ, ಹೇಳ್ತೀನಿ. ಅದು ಸಿಕ್ತು, ಮಾಡ್ಬೇಕು ಅಂತ ಯಾತಕ್ಕೆ ತೋರಿಸ್ತಾ ಗೊತ್ತಿಲ್ಲ. ನಾನೇ ದೊಡ್ಡ ಡೈರೆಕ್ಟ್ರು. ಅದನ್ನ ಏನ್ ಮಾಡಿದೆ, ಕೂತ್ಕೊಂಡು ನನ್ನ ಫ್ರೆಂಡ್ ಒಬ್ಬಳನ್ನ ಹೇಳ್ಕೊಂಡು ನಾನು ಕರ್ಣನ ಪಾತ್ರ ಅವಳು ಕುಂತಿ ಮಾಡಿ ಡೈರೆಕ್ಟ್ ಮಾಡಿದೆ. ನಮಗೆ ವಾರ್ಷಿಕೋತ್ಸವದಲ್ಲಿ ಬಹುಮಾನ. ಸೊ ಬಹುಮಾನ ಬಂದಾದ್ಮೇಲೆ ಒಬ್ರು ಅವಾಗ ಆಕಾಶವಾಣಿಲಿ ಕಲಾವಿದರು ಬೇಕಾಗಿರ್ತೇವೆ. ಏನು ಅನ್ನಿಸ್ತು, ಶಿ ವಾಸ್ ಸೋ ಇಂಪ್ರೆಸ್ಡ್. ಅವರು ಹೈಸ್ಕೂಲ್ನಲ್ಲಿ ಹೈಯರ್ ಒಳಗೆ ಸ್ಟೂಡೆಂಟ್ ಆಗಿದ್ರು. ನೀನು ಬಾ, ನೀನು ಆಕಾಶವಾಣಿಲಿ ಮಾಡೋದು ಬಾ. ಸೊ ಬಾಲನಟಿಯಾಗಿ ಹೋಗಿ ಮಾಡಿದೆ ನಾನು. ಎಷ್ಟು ವರ್ಷ? ಅವಾಗ 14 ವರ್ಷ ಇರ್ತಿತ್ತು. 15 ಆದ್ಮೇಲೆ ಬಾಲನಟಿ ಅಲ್ಲ. ಹೌದು. ಸೊ 14-15 ಬಾಲನಟಿಯಾಗಿ ಹೋಗಿ ಮಾಡಿದೆ ಮೈಸೂರು ಆಕಾಶವಾಣಿಗೆ. ಮೈಸೂರಿನಲ್ಲಿ ಇನ್ನ ಆಕಾಶವಾಣಿ ಅಲ್ಲೇ ಇತ್ತು. ಇದು 50-51 ವಿಷಯ. ಸೊ ಅವಾಗ ಬಾಲನಟಿಯಾಗಿ ಹೋಗಿ ಮಾಡಿದ್ಮೇಲೆ ಮನೆಗೆ ಕಾರ್ ಕಳಿಸೋರು. ಅವಾಗ ಅಷ್ಟು ಚೆನ್ನಾಗಿತ್ತು, ಮನೆಗೆ ಕಾರ್ ಕಳಿಸೋರು ನಮ್ಮನ್ನ ಪಿಕಪ್ ಮಾಡಿ. ಕಲಾವಿದರಿಗೆ ಗೊತ್ತಿಲ್ಲ ನಾನು ಬಾಲನಟಿ ಅಂತ ಕಳಿಸೋರು ಏನೋ, ಮನೆಗೆ ವಾಪಸ್ ಕಳಿಸೋರು. ಅದಾದ್ಮೇಲೆ ನಾನು ಪ್ರಬುದ್ಧ ನಡಿ ಅಂದ್ರೆ ವಯಸ್ಕ ನಟಿ. ಅವಾಗ ನೇರ ಪ್ರಸಾರ ಇತ್ತಲ್ವಾ ಶ್ರೀಮತಿ? ಅದನ್ನೇ ಹೇಳಿ ಕೊಟ್ಟೆ. ಅದಾದ್ಮೇಲೆ ಆ ರೋಮಾಂಚನನೇ ಬೇರೆ ರಮೇಶ್. ನಿಮ್ಗೆ ಒಂದು ಸ್ಟೇಜ್ ಮೇಲೆ ನಾವು ಅಭಿನಯ ಮಾಡಿ ನಮ್ಮ ಎದುರಿಗೆ ಪ್ರೇಕ್ಷಕರಿದ್ದಾರೆ. ಆಯಾ ಕಾಲಕ್ಕೆ ಆಯಾ ಗಳಿಗೆಗೆ ಹೇಗೆ ನಾವು ಒಂದು ಇಂಪ್ರೂವೈಸೇಷನ್ ಅಂತಲ್ಲ ಹೇಗೆ ಮಾಡ್ಕೊತಾ ಹೋಗ್ತೀವಿ, ನಮ್ಮನ್ನು ನಾವು ಸರಿ ಮಾಡ್ಕೋತೀವಿ ಅಥವಾ ನಮ್ಮನ್ನು ನಾವು ಸುಧಾರಣೆ ಮಾಡ್ಕೊಳ್ತೀವಿ ಸ್ಟೇಜ್ ಮೇಲೆ, ಆ ರೀತಿ ನಮ್ಮನ್ನು ಕೇಳಿಸ್ಕೋತಾ ಇದ್ದಾರೆ ಒಬ್ರು ಕೇಳಿದ್ರು. ನಾವು ಸರಿಯಾಗಿ ಮಾಡಬೇಕು. ಅದಕ್ಕೆ ನಾನು ಹೇಳಿದ್ದು ಪರ್ಫೆಕ್ಟ್ ಹೇರ್ ತೋರಿಸ್ಬೇಕು ಅಂತ. ತಪ್ಪು ಮಾಡೋ ಹಂಗೆ ಇಲ್ಲ. ಅವಾಗ ಆಕಾಶವಾಣಿ ಸ್ವಲ್ಪ ಬೇರೆ ಇತ್ತು. ಡ್ರಾಮಾ ಸ್ಟುಡಿಯೋ ಮೈಸೂರಿನಲ್ಲಿ ಇನ್ನೊಂದು ಸ್ವಲ್ಪ ದೊಡ್ಡದಾಗಿತ್ತು. ಆಂಫಿ ಥಿಯೇಟರ್ ಥರ ಇತ್ತು. ಸೆಮಿ ಸರ್ಕ್ಯುಲರ್ ಆಗಿ ಅಲ್ಲಿ ನಮಗೆ ನಡೆದಾಡೋದಕ್ಕೆ ಭಾಳ ಅಂದರೆ ನಮ್ಮ ಅವಾಗಿನ ಟೆಕ್ನಾಲಜಿ ಬೇರೆ, ಮೈಕ್ ಕಂಟ್ರೋಲ್ಗಳು ಬೇರೆ. ಅದ್ರ ಮೈಕ್ಗಳು ಚೆನ್ನಾಗಿತ್ತು. ಆ ಮೈಕ್ಗಳು ಆವಾಗ ನಮಗೆ ದೂರ ಮತ್ತು ಹತ್ರಕ್ಕೆ ಬೇಕಾದರೆ ಓಡಾಡಿ ನಮ್ಮ ಕಂಠಗಳನ್ನ ನಾವು ಕಂಠದ ಮಟ್ಟನ ಮಾಡ್ಯುಲೇಟ್ ಮಾಡ್ಕೋಬೋದಾಗಿತ್ತು. ಆ ಥರ ತರಾವರಿಯಾಗಿ
ಮಾಡಿಸ್ತಾ ಇದ್ರು. ಆವಾಗ ನಿಮ್ಮ ತಂದೆಯವರಾದ ವಾಮನ ರಾಯರು ಮತ್ತು GS ನೀಲಕಂಠರಾವ್ ಇವರಿಬ್ಬರು ಮೈಸೂರಿನಲ್ಲಿದ್ದರು. ಅವ್ರು ಚೆನ್ನಾಗಿ ಅರೆದು ನಮ್ಮನ್ನ ತಯಾರು ಮಾಡಿ. ತಡಿ ಒಂದು ನಿಮಿಷ. ನಮ್ಮ ತಂದೆ ಬಗ್ಗೆ ನಾನು 40 ವರ್ಷ ರಿಸರ್ಚ್ ಮಾಡಿ ತ್ರಿವಿಕ್ರಮನಾಥ ವಾಮನ ಅಂತ ಬರೆದಿದ್ದೀನಿ. ಈ ಬುಕ್ಗೆ ತಾವು ಎಷ್ಟೋ ವರ್ಷಗಳ ಕೆಳಗೆ ಒಂದು ಲೇಖನ ಬರ್ಕೊಟ್ಟಿದ್ದೀವಿ. ಅದನ್ನ ಓದ್ಬಿಡ್ತೀನಿ ಈಗ. ನಿಮ್ಮ ಅನುಭವದ ಒಂದು ಭಾಗ ಇದು ನಾನು ಓದ್ತೀನಿ. ಇದ್ರಲ್ಲಿ ಏನಾದ್ರು ಬಿಟ್ಟು ಹೋಗಿದ್ರೆ ನೀವು ಹೇಳಿ. ಇದು ಅವಾಗ ನೀವೇ ಬರ್ಕೊಟ್ಟಿದ್ದು, ಆಯ್ತಾ? ಅದು ಕಾಯಕದಲ್ಲಿ ಕೈಲಾಸ ಕಂಡ NS ವಾಮನ್ ಅಂತ ಬರೆದಿದ್ದೀರಾ. ಇಂದು ಆಕಾಶವಾಣಿಯ ಕನ್ನಡ ಕೇಂದ್ರಗಳು ಹಲವಾರು ಎಡೆಗಳಲ್ಲಿವೆ. ಆದರೆ ಆಕಾಶವಾಣಿ ಆರಂಭವಾದದ್ದು ಮೊದಲಿಗೆ ಮೈಸೂರಿನಲ್ಲಿ 1935ರಲ್ಲಿ. ಇದರಲ್ಲಿ ಮೈಸೂರು ಆಕಾಶವಾಣಿ ನಾಟಕ ಕಲಾವಿದೆಯಾಗಿ 1949ರಿಂದ 56ರವರೆಗೆ ನಾನು ಭಾಗವಹಿಸ್ತಿದ್ದೆ. ಆಗ ಮೈಸೂರು ಆಕಾಶವಾಣಿಯಲ್ಲಿ ಆಕಾಶವಾಣಿ ನಾಟಕ ವಿಭಾಗದ ವ್ಯಕ್ತಿಗಳನ್ನು ಮರೆಯುವಂತೆಯೇ ಇಲ್ಲ. ಅವರು GS ನೀಲಕಂಠರಾವ್ ಹಾಗೂ NS ವಾಮನ್. ಅವರುಗಳ ಕೆಲಸದ ಬದ್ಧತೆ, ಕಲಾವಿದರನ್ನು ಅವರು ನಡೆಸ್ತಿದ್ದ ರೀತಿ, ತಮಗೆ ಬೇಕಾದ ಪರಿಣಾಮ ದೊರೆಯುವವರೆಗೆ ತಾಲೀಮು ನಡೆಸ್ತಾ ಇದ್ದದ್ದು, ಇದೆಲ್ಲ ಯಾವತ್ತಿಗೂ ಮಾರ್ಗದರ್ಶಕ ವಿಷಯಗಳು ಅಂತ ನಾನಂತೂ ಭಾವಿಸಿದ್ದೇನೆ. ಒಂದು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸಂಬಂಧಿಸಿದ ನಾಟಕ. ಇದರಲ್ಲಿ ಇವೆಲ್ಲ ನಾಟಕಗಳನ್ನ ಹೇಳ್ತೀನಿ. ಹೌದು. ಅದರಲ್ಲಿ 2 ಮಕ್ಕಳನ್ನ ಕಳ್ಕೊಂಡ ತಾಯಿಯ ಪಾತ್ರ ನಿಮ್ದು ನೋಡಿ. ಚಿಕ್ಕ ವಯಸ್ಸಲ್ಲಿ ತಾಯಿ ಪಾತ್ರ, ಅದು ಅಳೋ ಪಾತ್ರ. ಅದರಲ್ಲಿ 2 ಮಕ್ಕಳು ಕಳ್ಕೊಂಡು ತಾಯಿ ಹುಚ್ಚಿ ಅಂತ ಇರ್ತಾಳೆ. ವಿಚಿತ್ರ ನಗು, ರೋಧನ ಇವೆರಡು ಬೆರೆತ ನಾಟಕ. ಆಮೇಲೆ ಲೈವ್ ಅನ್ನೋ ನಾಟಕದಲ್ಲಿ ಈ ಎಫೆಕ್ಟ್ ಇನ್ನು ಮೈಕ್ನಲ್ಲಿ ನನ್ನ ನಟನೆಯನ್ನು ಅವ್ರು ಹೊರತಂದ ರೀತಿ ಅದೊಂದು ಯಶಸ್ವಿ ಪಾತ್ರವಾಗಿ ಮೂಡಿಬಂತು. ಕಾರಣ ಆ ಇಬ್ಬರು ನಾಟಕ ನಿರ್ದೇಶಕರು ಅಂತ ಹೇಳಿದೆ. ಇನ್ನು ಒಂದು ವಿಷಯ ಜ್ಞಾಪಿಸ್ಕೊಳ್ಬೇಕು, ಇದು ರೆಕಾರ್ಡಿಂಗ್ ಇಲ್ಲದ ಕಾಲ. ಎಲ್ಲ ಕಾರ್ಯಕ್ರಮಗಳು ಜೀವಂತ ಲೈವ್. ಅಂದರೆ ಒಂದು ತುದಿಯಲ್ಲಿ ಆಕಾಶವಾಣಿಯ ಸ್ಟುಡಿಯೋದಲ್ಲಿ ನಡೀತಿರೋ ಕಾರ್ಯಕ್ರಮ ನಾಟಕ ಸಂಗೀತ, ಇನ್ನೊಂದು ತುದಿಯಲ್ಲಿ ಕೇಳಿದ್ರು. ಇದು ಎಷ್ಟು ರೋಮಾಂಚಕ ಅನ್ನೋ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡವರಿಗೆ ಗೊತ್ತು ಅಂತ ಬರೀತಾ ಇನ್ನೊಂದು ಮುಖ್ಯ ರಿಹರ್ಸಲ್ ಬಗ್ಗೆ ಹೇಳಿದ್ದೀರಿ. ಕಾರ್ಯಕ್ರಮದ ನಿರ್ವಾಹಕರು ರಿಹರ್ಸಲ್ ಕಲಾವಿದರನ್ನ ಅರಿತಿದ್ರು ಅಂತ ಹೇಳಿದ್ರೆ ಈಗಾಗಲೇ ನೀವು ಹೇಳಿದ್ದೀರಿ. ಈಗಿನ ಸೌಲಭ್ಯ ಯಾವುದೂ ಇಲ್ಲ. ಆ ಕಾಲದಲ್ಲಿ ಯಾವ ರೀತಿ ನಾಟಕ ಆಗ್ತಿತ್ತು ಅಂದರೆ ಮರೆಯೋ ಹಾಗೆ ಇಲ್ಲ. ಇದರ ಹಿನ್ನೆಲೆ ಮುನ್ನೆಲೆಗಳ ನಿರ್ವಾಹಕರಾಗಿದ್ದವರು NS ವಾಮನ್ ಹಾಗೂ ನೀಲಕಂಠರಾವ್. ಇದ್ರ ಬಗ್ಗೆ ನೀವು ಹೇಳ್ತಾ ಅನೇಕ ವರ್ಷ ನೀವು 59ರಲ್ಲಿ 60, 61 ಈ 3 ವರ್ಷ ಧಾರವಾಡ ಆಕಾಶವಾಣಿಯಲ್ಲಿ ಉದ್ಘೋಷಕ್ಕೆ ಆಗಿದ್ರಿ. ಆ ಅನುಭವ ಹೇಳಿ. ಹೇಳ್ತೀನಿ. ಅಲ್ಲ, ಅದಕ್ಕೆ ಮೊದಲು ನಾನು ನಿಮ್ಗೆ ಇನ್ನೊಂದು ವಿಚಿತ್ರದ ವಿಷಯ ಹೇಳಬೇಕು. ನಾನು ಸ್ಟೇಟ್ ಗೌರ್ಮೆಂಟಿನ PWD ಒಳಗೆ 1 ವರ್ಷ ಹೋದ್ರಿ, ಕೆಲಸ ಸಿಗ್ತಾ ಹೋದೆ. ಅದು ನಮ್ಮ ತಂದೆ ಇಲ್ಲೇ ಮದುವೆ ಮಾಡ್ಬಿಡ್ತಾ ಇರ್ತಾ ಕೆಲಸಕ್ಕೆ 1 ವರ್ಷ PWD ಇದ್ದೆ. ಅದೇನು ಕೆಲಸ ಮಾಡಿದ್ರಿ? ಐ ವಾಸ್ ಹೆಡ್ ಕ್ಲರ್ಕ್. 20 ವರ್ಷ ನಂಗೆ ಅವಾಗ ಹೆಡ್ ಕ್ಲರ್ಕ್. ನನಗೆ 3 ಜನ ಅಸಿಸ್ಟೆಂಟ್ ಕ್ಲರ್ಕ್. ವೆರಿ ಗುಡ್. ಸೆಕೆಂಡ್ ಡಿವಿಷನ್ ಕ್ಲರ್ಕ್, ನಾನು ಫಸ್ಟ್ ಡಿವಿಷನ್ ಕ್ಲರ್ಕ್. ಅದು ಏನಂದ್ರೆ ಟೆಂಪ್ರರಿ PSC ಇಂದ KPSC ಇಂದ ಬಂದ್ಮೇಲೆ ನಮ್ಮ ತೆಗೆದುಬಿಟ್ರು 1 ವರ್ಷ. ಅದಾದ್ಮೇಲೆ ವೇರ್ ಹೌಸಿಂಗ್ ಕಾರ್ಪೊರೇಷನ್ ಅಂತ ಇನ್ನೊಂದು ಚೂರು ಇತ್ತು, ಅದು ಸ್ಟೇಟ್ ಗೌರ್ಮೆಂಟ್. ಅದ್ರೊಳಗೂ ನಾನು ಫಸ್ಟ್ ಡಿವಿಷನ್ ಕ್ಲರ್ಕ್ ಆಗಿ ಕೆಲಸ ಮಾಡಿದೆ. ಅದು ಮಾಡುವಾಗ ಏನಾಯ್ತು, ಆಕಾಶವಾಣಿಯಿಂದ ಇಂಟರ್ವ್ಯೂ ಬಂತು. ಮೊದಲು ಹೋಗಿದ್ದೆ ಅದಕ್ಕೆ, ಅಲ್ಲಿ ಸೆಲೆಕ್ಟ್ ಆಗಿ ಅಲ್ಲಾಗ್ತಾ ಇತ್ತು ಇಂಟರ್ವ್ಯೂಗಳೆಲ್ಲ. ಸೊ ಅಲ್ಲಿ ಸೆಲೆಕ್ಟ್ ಆಗಿತ್ತು. ನಮ್ಮ ತಂದೆಯವರಿಗೆ ನಾನು ಕ್ಲರಿಕಲ್ ಪೋಸ್ಟ್ ಒಳಗೆ ಇರೋದು ಇಷ್ಟ ಇಲ್ಲದೆ ಇರೋದ್ರಿಂದ ಇದು ಅವ್ರಿಗೆ ಇದು ಮೋರ್ ಡಿಗ್ನಿಫೈಡ್ ಅಂತ ಅನ್ಸಿದ್ದಿಂದ ಆಕಾಶವಾಣಿಗೆ ಚೆನ್ನಾಗಿರೋ ಕೆಲಸ, ಕಲೆ ಮತ್ತು ಎಲ್ಲ ಬಗೆಯ ಕಾರ್ಯಕ್ರಮಗಳ ಒಂದು ಔಟ್ಲೆಟ್, ಒಂದು ಮುಖವಾಣಿಯಾಗಿರೋದ್ರಿಂದ ನೀ ಅಲ್ಲಿಗೆ ಹೋಗಮ್ಮ ಸಿಕ್ಕರೆ ಅಂತಂದು ಅಲ್ಲಿ ಸಿಕ್ತು. ನಾನು ಆಕಾಶವಾಣಿ ಅಲ್ಲ, ಈಗ ಈಗಿನ ಅನೌನ್ಸರ್ಸ್ಗೆ ಬಹಳಷ್ಟು ಸೌಲಭ್ಯಗಳಿರುತ್ತೆ. ಎಲ್ಲ ಕಂಪ್ಯೂಟರ್ ಬಂದ್ಬಿಟ್ಟಿದೆ. ನಾನು ಅನೌನ್ಸರ್ ಆಗಿ ನಾವು 3 ವರ್ಷ ಕೆಲಸ ಮಾಡಿದೆ ಅನೌನ್ಸರ್ ಕಾಂಪ್ಲೆಕ್ಸ್ ಆಗಿ ಗುಲ್ಬರ್ಗಾದಲ್ಲಿ. ಆವಾಗ ನಮಗೆ ಹಿಂಗೆ ಒತ್ತಿ ತಿರುಗಿಸ್ಬೇಕು ಚಕ್ರಗಳನ್ನ, ಹಿಂಗೆ ಎಳೆದು ಫೇಡರ್ ಎಳೆದ್ಬಿಟ್ಟು ಟೇಪ್ ಹಾಕ್ಬೇಕು. ಇವಾಗ ಇದು ಗ್ರಾಮೋಫೋನ್ ರೆಕಾರ್ಡ್ ಹೌದು, 78 RPM, ಇನ್ನೊಂದು 33/1/3 ಇದ್ರದ್ದು ಕ್ಲಾಸಿಕಲ್ ಮ್ಯೂಸಿಕ್ ನಿಮಗೆ ಅದರದ್ದು 15 ನಿಮಿಷ ಓಡಿಸ್ಬೋದು ಒಂದು ಸೈಡ್ನ. ನಿಮಗೆ ಕ್ಲಾಸಿಕಲ್ ಮ್ಯೂಸಿಕ್ ಅದ್ರ 4 ತಟ್ಟೆಗಳು ಹಾಕ್ಬೇಕಾಗಿತ್ತು. ಹೌದು, ನಿಮ್ಗೆ ಅವಾಗ 45 ರೌಂಡ್ಸ್ ಬರೋ ರೀತಿ ಇರಲಿಲ್ಲ ಅಲ್ಲ ನಿಮ್ಮ ಕಾಲದಲ್ಲಿ? 45 ರೌಂಡ್ಸ್ ಇಲ್ಲ, ರಾತ್ರಿ ಹೊತ್ತು 1 ಗಂಟೆ ಹೊತ್ತು ಕ್ಲಾಸಿಕಲ್ ಮ್ಯೂಸಿಕ್ ತುಂಬಾ ಚೆನ್ನಾಗಿತ್ತು. ಅವಾಗ ನನ್ನ ಅದೃಷ್ಟ ಏನಂದ್ರೆ ನಾನು ಕರ್ನಾಟಕ ಸಂಗೀತ ಬಲ್ಲೆ. ನಾನು ಸೀನಿಯರ್ ಗ್ರೇಡ್ ಮಾಡ್ಕೊಂಡಿದ್ದೆ. ವಿದ್ವತ್ ಕೂಡ ಆಗ್ತಾ ಇದ್ರ ತುಂಬಾ
ಈಗ ಏನಾದ್ರು ಜ್ಞಾಪಕ ಇದೆಯಾ? ಏನು ದಯವಿಟ್ಟು ಕೇಳಬೇಡಿ, ಕಂಠನೆ ಮೇಲೆ 5 ಸ್ವರ ಬಿಟ್ಟು ಮೇಲಕ್ಕೆ ಹೋಗಲ್ಲ. ತುಂಬ ಹಾಡ್ತಾ ಇದ್ದೆ, ವಿದ್ವತ್ ಪಾಠಗಳಾಗಿತ್ತು, ಎಕ್ಸಾಮ್ ತಗೋಬೇಕಾಗಿತ್ತು, CSIR ಡೈಲಿ ಕೆಲಸ ಸಿಗ್ತದೆ. ಆದರೆ ಹಿಂದೂಸ್ತಾನಿ ಸಂಗೀತದ ಪರಿಚಯ ಆಗಿತ್ತು, ಅದರ ಬಗ್ಗೆ ಪ್ರೀತಿ ಮೋಹ ಬೆಳೆದಿತ್ತು ನನ್ನ ಧಾರವಾಡದಲ್ಲಿ. ಅಲ್ಲಿ ಎಂತಹ ಸಂಗೀತಗಾರರು, ಗಂಗೂಬಾಯಿ ಆಗಿದ್ರು, ಮಲ್ಲಿಕಾರ್ಜುನ, ದೇವೇಂದ್ರ ಮುರುಡೇಶ್ವರ್, ಅಬ್ಬ ಬಸವರಾಜ ರಾಜಗುರು, ಎಂಥ ಕಂಠ, ರಮೇಶ್ ಅವರೇ ಡಿವೈನ್ ವಾಯ್ಸ್ ಆಯಿತು. ಈ ಥರ 5-6 ಜನ ಎಲ್ಲ ಧಾರವಾಡದಲ್ಲಿ ಇದ್ರು. ಪ್ರತಿ ತಿಂಗಳು ಅವ್ರ ಸಂಗೀತ ಇರ್ತಾ ಇತ್ತು. ಅವ್ರ ನೇರ ಪ್ರಸಾರ ಅಂದ್ರೆ ತುಂಬಾ ಹೆದರಿಕೆ ಇತ್ತಲ್ವ? ಇಲ್ಲ, ಅವರೆಲ್ಲ ರೆಕಾರ್ಡ್ ನೇರ ಪ್ರಸಾರ ಇರ್ತಾ ಇತ್ತು, ಬಟ್ ತುಂಬ ಚೆನ್ನಾಗಿರ್ತಾ ಇತ್ತು. ಆಮೇಲೆ ವರ್ಷಕ್ಕೊಂದ್ಸಲ ರಾಷ್ಟ್ರೀಯ ಸಂಗೀತೋತ್ಸವದಲ್ಲಿ ಕಿಶೋರಿ ಅಮೋಣ್ಕರ್ ಮೊನ್ನೆವರೆಗೂ ಅವರ ಸಂಗೀತ ಲೈವ್ ಮ್ಯೂಸಿಕ್ ಬರ್ತಾ ಇತ್ತು. ಎಂಥ ಕಂಠ, ಎಂಥ ಪ್ರೌಢಿಮೆ, ಎಂಥ ಮೋಹಕವಾದ ಧ್ವನಿ, ಪರ್ಫಾರ್ಮೆನ್ಸ್ ಅವ್ರದ್ದು ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ಹೀಗೆಲ್ಲ ಬಹಳ ಧಾರವಾಡದಲ್ಲಿ ಉದ್ಘೋಷಕಿ ಅಂತ ಹೆಸರು, ಆದರೆ ಅಲ್ಲಿ ಎಲ್ಲ ಥರ ಕೆಲಸ ಮಾಡ್ತಾ ಇದ್ದೆ. ಒಂದು ನಾವು 6 ತಿಂಗಳು ಮೊದಲನೇ ಕಾರ್ಯಕ್ರಮಗಳನ್ನ ಮಾಡಬೇಕು. ನಮ್ಮ ಪ್ರೋಗ್ರಾಮ್ ಎಕ್ಸಿಕ್ಯೂಟಿವ್ ಜೊತೆ ಕೂತ್ಕೊಂಡು ನನಗೆ ಬೋತ್ ಕನ್ನಡ ಮತ್ತು ಇಂಗ್ಲೀಷ್ 2 ಭಾಷೆ ಚೆನ್ನಾಗಿದೆ. ನಮ್ಮಲ್ಲಿ ಸ್ವಲ್ಪ ಎಲ್ಲರಿಗೂ ಇದೆ ಆ ಟ್ಯಾಲೆಂಟ್. ಸೊ ನನ್ನ ಎಲ್ಲರಿಗೂ ಕಾಗದ ಬರೆಯೋದಕ್ಕೆ ನನ್ನೇ ಕೂರಿಸ್ಕೊಡೋದು. ಹಂಗಲ್ಲ, ಕಾಗದ ಲ್ಯಾಂಗ್ವೇಜ್, ಭಾಷೆ, ಸಾಹಿತ್ಯಿಕವಾಗಿ ಭಾಷೆ ಚೆನ್ನಾಗಿತ್ತು ಡ್ರಾಫ್ಟ್ ಮಾಡೋದಕ್ಕೆ. ಸೊ ಅದನ್ನು ಕನ್ನಡ ಮತ್ತು ಇಂಗ್ಲೀಷ್ 2ರಲ್ಲೂ ಮಾಡ್ತಾ ಇದ್ದೆ ನಾನು. ಆಮೇಲೆ ಮಕ್ಕಳ ಕಾರ್ಯಕ್ರಮದಲ್ಲಿ ಪ್ರತಿ ವಾರ ನಾನು ಅಕ್ಕನ ಪಾತ್ರ ಮಾಡ್ತಾ ಇದ್ದೆ. ಇನ್ನೊಬ್ರು ಹಿರೇಮಠ ಅಂತಿದ್ರು, ಅವರು ಕಾಕಮ್ಮ ಪಾತ್ರ ಮಾಡ್ತಾ ಇದ್ದರು. ವನಿತಾ ಇದನ್ನು ಮಹಿಳೆಯರ ಕಾರ್ಯಕ್ರಮ ನಾನು ಒಬ್ಬಳೇ ಮಾಡ್ತಾ ಇದ್ದೆ. ಆಮೇಲೆ ನೀವು ಸ್ಪೇರ್ ಪಾರ್ಟು ಹಾಡೋದಕ್ಕೆ ಎಷ್ಟು ಸಲ ಕರೆಯೋರು ನನ್ನ ಯಾವ್ದಾರು ಇದು ಅಕ್ಕಮಾದಿ ಪೂರ್ತಿ ವಚನ ಹಾಡಿದ್ದೀನಿ ನಾನು, ನಾರಾಯಣ ಶಾಸ್ತ್ರಿಗಳು. ಈಗ ಒಂದು ವಿಷಯ ಕೇಳಬೇಕು ನಿಮಗೆ ಅವಾಗ ಒಂದು ಸಿನಿಮಾದಲ್ಲಿ ಅವಕಾಶ ಸಿಕ್ತಿತ್ತು. ನಮ್ಮ ತಂದೆ NS ರಾಮನ್ ಹೇಳಿದ್ರು, ರಾಜ್ಕುಮಾರ್, BR ಪಂತ್ ಎಲ್ಲ ಬಂದು ಕಿತ್ತೂರು ಚೆನ್ನಮ್ಮ ತೆಗಿತಾ ಇದ್ರು, ಕಿತ್ತೂರ್ ಹತ್ರ. ಅವ್ರಿಗೆಲ್ಲ ಔಟ್ಡೋರ್ ಏರಿಯಾ ಅವ್ರು ಬಂದಿದ್ದು ಹುಡುಕ್ತಾ ಇದ್ರು. ಅವರು ಏನು ಗೊತ್ತಾ, ಅವಾಗಿದ್ದು ಸಿನಿಮಾ ಅಂತ ಉತ್ಸಾಹವಾಗಿ ಅವ್ರಿಗೆ ಆದಾಯ ಇರಲಿಲ್ಲ. ಸೊ ನಾಟಕಗಳು ಮಾಡ್ತಾ ಇದ್ರು, ಧಾರವಾಡಕ್ಕೆ ಬಂದು ನಾಟಕ ಆಡಿತಾ ಇದ್ರು. ಸೊ ಅದಕ್ಕೆ ವರಮಾನ ಇತ್ತು ಅವ್ರಿಗೆ. ಅಂಥವ್ರು ಬಂದಾಗ ನಾವು ತಕ್ಷಣ ಅವ್ರ ತನ್ನ ರೆಕಾರ್ಡಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಬಂದವ್ರ ಪದ್ಧರು ವಾಮನ್ ರಾಯ್ರೆ, ನಾನು ಕಿತ್ತೂರು ಚೆನ್ನಮ್ಮ ಹತ್ರ ಒಂದು ಹುಡುಗಿ ನೋಡ್ತಾ ಇದ್ದೀನಿ, ಆ್ಯಕ್ಟಿಂಗ್ ಬರಬೇಕು, ಪರ್ಸ್ನಾಲಿಟಿ ಚೆನ್ನಾಗಿರಬೇಕು. ತಕ್ಷಣ ವಾಮನ್ ರಾಯ್ ನನಗೆ ಸ್ವಲ್ಪ ಹೇಳ್ಕೊಳ್ತಾ ಇದ್ದೀನಿ ಅಂತ ತಿಳ್ಕೊಬೋದು. ಐ ಹ್ಯಾಡ್ ಎ ಗುಡ್ ಪರ್ಸ್ನಾಲಿಟಿ, ಐ ನೋನ್ ಫಾರ್ ಮೈ ಪರ್ಸ್ನಾಲಿಟಿ. ಇವತ್ತಿಗೂ ಚೆನ್ನಾಗಿದೆ, ಆಮೇಲೆ ಆ್ಯಕ್ಟಿಂಗು ಫೇರ್ಲಿ ಗುಡ್, ಚೆನ್ನಾಗಿ ಮಾಡ್ತಾ ಇದ್ದೆ. ಸೊ ಅದರಿಂದ ಅವ್ರೇನು ಮಾಡಿದ್ದಾರೆ, ಪಂತರು ಕೇಳ್ತಾ ಇದ್ದಾರೆ, ನಾನು ಹೋಗಿ ಹೇಳ್ತೀನಿ ಅಂದರು. ಇಲ್ಲ ಸರ್, ನಾನು ಸಿನಿಮಾದಲ್ಲಿ ಮಾಡೋದಿಲ್ಲ, ನನಗೆ ಹಾಡೋದು ಮತ್ತು ಸುಮ್ಮನೆ ಮರ ಸುತ್ತೋದು, ಮೇಲೆ ಬೀಳೋದು, ಕೆಳಗೆ ಬೀಳೋದು ಇಷ್ಟ ಇಲ್ಲ, ನಾನು ನಾಟಕದ ಇದು ಸಿನಿಮಾದಲ್ಲಿ ಮಾಡೋದಿಲ್ಲ ಸರ್ ಅಂದರೆ. 1 ವಾರ ಇದ್ದರು ಧಾರವಾಡದಲ್ಲಿ. 1 ವಾರ ಆದ್ಮೇಲೆ ಮತ್ತೆ ವಾಮನ್ ರಾಯ್ ಬಂದು ಕೇಳಿದ್ರು, ಅವ್ರಿಗೆ ಇನ್ನೂ ಯಾರು ಹುಡುಗಿ ಸಿಕ್ಕಿಲ್ಲ, ನೀವು ಹೋದ್ಬಿಡಿ, ನಾನು ಹೋಗಿ ಹೇಳ್ತೀನಿ ತಗೊಳ್ತೀನಿ ಅಂತ. ಇಲ್ಲ ಸರ್, ನಾನು ಮಾಡಲ್ಲ ಅಂದೆ. ಅದಕ್ಕೊಂದು ಕಾರಣ ಇತ್ತು. ಅವಾಗ ಹರಿಪ್ರಸಾದ್ ಅವರು ನಾನು ಮದುವೆ ಮಾಡಬೇಕು ಅಂತ ಮಾತಾಡ್ಕೊಂಡಿದ್ವಿ. ಹೋದ್ರೆ ಆಗೋದಿಲ್ವೇನೋ ಒಂದು ಅನುಮಾನ ಇತ್ತು ನನಗೆ, ಮದುವೆ ಆಗೋದು. ಬಟ್ ಲೆಟ್ ಮಿ ಟೆಲ್ ಯು, ಸರೋಜ ದೇವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪಿ ಸರೋಜ ದೇವರು ಕಿತ್ತೂರು ಚೆನ್ನಮ್ಮ ಯಾವುದೇ ನಾನು ಮಾಡಿದರೆ ಅಷ್ಟು ಚೆನ್ನಾಗಿ ಮಾಡ್ತಾ ಇದ್ನೋ ಇಲ್ವೋ ನನಗೆ ಗೊತ್ತಿಲ್ಲ, ಭಾಳ ಚೆನ್ನಾಗಿ. ಅದು ಅನಿಸುತ್ತಾ ಅಕಸ್ಮಾತ್ ಮಾಡಿದ್ದಿದ್ರೆ? ಗೊತ್ತಿಲ್ಲ. ಹಂಗೆ ಅನಿಸಿಲ್ವಾ ನಿಮಗೆ ಬಿಟ್ಟಿದ್ದಕ್ಕೆ? ಗೊತ್ತಿಲ್ಲ, ಮೇಬಿ. ಆಮೇಲೆ ಮಾಡಲಿಲ್ಲ ಬಿಡಿ. ಸರಿ, ನಾವೇ ಮಾಡಿದ್ದೀನಿ, ಪೋಷಕ ರೆಡ್ಡಿಯಾಗಿ ಮಾಡಿದ್ದೀನಿ. ಒಲವು ಗೆಲುವು ಸಿನಿಮಾದಲ್ಲಿ ರಾಜ್ಕುಮಾರ್ ಅಕ್ಕ ಮಾಡಿದ್ರೆ 76ರಲ್ಲಿ, ಇದು 60 ವಿಷಯ, 1960. 76ರಲ್ಲಿ ನಾನು ಅವಾಗ ನನ್ನ ಮೊದಲ ರಂಗಭೂಮಿ ಪ್ರವೇಶ ಇಂಗ್ಲೀಷ್ ನಾಟಕದ ಮೂಲಕ. ಅದೊಂದು ವಿಚಿತ್ರದ ಕಥೆ. ಆಗೇನಾಯಿತು, ಅವಾಗ ಹೆಣ್ಮಕ್ಳು ಇನ್ನೂ ಅಷ್ಟು ರಂಗಭೂಮಿಗೆ ಬರ್ತಾ ಇರಲಿಲ್ಲ. ಸೊ ಆಂಟನ್ ಚೆಕಾವ್ ಅಂತ ಒಬ್ಬ ರಷ್ಯನ್ ಭಾಳ ಸಕ್ಸಸ್ಫುಲ್ ಆದರು. ಅವನ ನಾಟಕಗಳು ಹೇಗಿದೆ ಅಂತಂದರೆ, ವಾರ್ಷಿಕೋತ್ಸವ, ಪ್ರಪೋಸಲ್, ಇವೆಲ್ಲ ಇವತ್ತಿಗೂ ಅವು ಒಂಥರ
ವಿಷಯ ಪ್ರಧಾನವಾಗಿ ಇವತ್ತಿಗೂ ನಮ್ಗೆ ಅಪ್ಲೈ ಆಗುತ್ತೆ, ಅನ್ವಯ ಆಗುತ್ತೆ ಆ ವಿಷಯಗಳು. ಸೊ ಪ್ರಪೋಸಲ್ ಅನ್ನೋದು ಒಂದು ನಾಟಕ. ಅದರೊಳಗೆ ಗಂಡು ಹೆಣ್ಣು ಇಬ್ಬರು ಒಬ್ರಿಗೊಬ್ರು ಎಂಗೇಜ್ ಆಗಿರುತ್ತೆ, ಮದುವೆ ಆಗಬೇಕು. ಆದರೆ ಯಾವಾಗಲೂ ಜಗಳ ಆಡ್ತಾರೆ, ಯಾವುದೋ ಒಂದು ವಿಷಯ ಕೇಳಿದ್ರೆ ಓ ನಿಮ್ಮ ಮನೆ ಹಾಗೆ, ನಿಮ್ಮ ನಾಯಿ ಹಾಗೆ, ನಿಮ್ಮ ಜಮೀನಿಗೆ ಅನ್ನೋದು ಉತ್ತುಂಗ ಕೊಟ್ಟುಬಿಡ್ತಾರೆ ಇಬ್ಬರು ಜನ. ಅವರ ಅಪ್ಪ ಬಂದು ಅದನ್ನು ಸಮಾಧಾನ ಮಾಡೋದು. ಈ ಥರ ಒಂದು ಹಾಸ್ಯ ನಾಟಕ ಚೆನ್ನಾಗಿದೆ. ಈ ನಾಟಕಕ್ಕೆ 3 ಪಾತ್ರಧಾರಿಗಳು, ತಂದೆ, ಮಗಳು, ಅವಳ ಫಿಯಾನ್ಸಿ. ಆ ಮಗಳ ಪಾತ್ರ ಮಾಡ್ತಾ ಇದ್ದಂಥ 3 ಜನ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಕಾಲೇಜಿನ ಸ್ಟೂಡೆಂಟ್ಸು. ಭೋಜ ಅಂತ ಹುಡುಗ ಹುಡುಗಿ ಪಾತ್ರ ಮಾಡ್ತಾ ಇದ್ದವನು ಕೈ ಕೊಟ್ಬಿಟ್ಟ. ಎಷ್ಟು ದಿವಸ ಮೊದಲು? ಎಷ್ಟು ದಿವಸ ಮೊದಲು ಅಲ್ಲ, ಅವ್ರು ಕೈ ಕೊಟ್ಬಿಡ, ಮಾಡೋಕ್ಕಾಗಲಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಇನ್ನಿಬ್ರು ಎಚ್ ವಿ ಶಾರದಾ ಪ್ರಸಾದ್ ಅವ್ರ ತಮ್ಮ ಎಚ್ ವಿ ರಾಜಗೋಪಾಲ್ ಅವ್ರದ್ದು ಕ್ಯಾರೆಕ್ಟರ್ ಫಿಯಾನ್ಸಿ. ತಂದೆ ಇದನ್ನು BPR ವಿಠಲ್ ಅಂತ ಒಂದು ಫೈನೆಸ್ಟ್ ಕ್ಯಾರೆಕ್ಟರ್ಸ್ ಪ್ರಮುಖ ಅವರು ಮಾಡ್ತಾ ಇದ್ರು. ಸಂಪತ್ತು ಅವರ ನಿರ್ದೇಶನ. ನಮ್ಮನೆ ಎದುರುಗಡೆ ಈಗ ಇದೀನಲ್ಲ, ಈ ಮನೆ ಎದುರುಗಡೆನೆ ಸತ್ಯನ್ ಅವರಿದ್ದರು, TS ಸತ್ಯನ್. ಅವರ ತಮ್ಮ ನಾಗರಾಜನ್ ಅಂತ ಅವರು ಯೋಜನೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ಅವರು ಫೋಟೋಗ್ರಫರ್. ಅವ್ರು ಬಂದ್ಬಿಟ್ಟು ಒಂದು ದಿವಸ ಹೀಗೆ ಈ ಗೇಟ್ ಹತ್ರ ನಿಂತ್ಕೊಂಡು, ರೀ ನಾಟಕ ಮಾಡ್ತೀರಾ, ನಾಟಕದಲ್ಲಿ ಇಂಟ್ರೆಸ್ಟ್ ಇದೆಯಾ ಅಂತ. ನನಗೆ ಇಂಟ್ರೆಸ್ಟ್ ಇಲ್ವೇ, ಭಾಳ ಇಂಟ್ರೆಸ್ಟ್ ಬರೆಯೋಕ್ಕೆ ಹೇಳಿ. ಎಷ್ಟು ವಯಸ್ಸಲ್ಲಿ ಅದು? ಎಷ್ಟು ವಯಸ್ಸಲ್ಲಿ? 20. ಎಕ್ಸಾಕ್ಟ್ಲಿ 19 ನಿಯರ್ಲಿ 20. ಹ್ಞೂ ಮಾಡ್ತೀನಿ ಅಂತಂದೆ. 10 ಪೈಸಾ ಕೊಟ್ಟು ಸೈಕಲ್ ತಗೊಂಡು ಸೈಕಲ್ ತಗೊಂಡೆ. CFTRAನಲ್ಲಿ ತಾಲೀಮು ಅದು ಮಾಡಿದ್ವಿ. ಸಂಪತ್ತು ಭಾಳ ಸಂತೋಷ ಪಟ್ಬಿಟ್ರು, ಭಾಳ ಚೆನ್ನಾಗಿ ಮಾಡಿದೆಮ್ಮ ಸರ್, ಇವತ್ತು ನಾನು ಹೇಳ್ಕೊಡ್ತೀನಿ, ಏನು ತಿಳ್ಕೊಬಿಡಿ. ಐ ವಾಸ್ ಎ ಗುಡ್ ಆ್ಯಕ್ಟ್ರೆಸ್, ಐ ವಾಸ್ ಎ ಗುಡ್ ಆರ್ಟಿಸ್ಟ್. ತುಂಬ ಸಂಪತ್ತು ಅಂತೂ ನೀನಿರೋವರೆಗೂ ನಾನು CFTRAಗೆ ಬಂದು ಮಾಡ್ತೀನಮ್ಮ ನಾಟಕಗಳು ಅಂತ ನೋಡಿ. ಸೊ ಅದಾದಮೇಲೆ ಸಾಕಷ್ಟು ಇಂಗ್ಲೀಷ್ ನಾಟಕಗಳು ಮಾಡಿದ್ದೀನಿ ಅವ್ರ ಕೈ ಕೆಳಗೆ. ಶೆರಿಡನ್ನು, ಮೂಲಿಯರು, ಆಷಾಢಭೂತಿಯ ಮೂಲ, ತಾರ್ತೂಫ್ ಅದನ್ನು ಮಾಡಿದ್ದೀನಿ. ಆಮೇಲೆ ಆಸ್ಕರ್ ವೈಲ್ಡ್ ದಿ ಇಂಪಾರ್ಟೆನ್ಸ್ ಆಫ್ ಬೀಯಿಂಗ್ ಅರ್ನೆಸ್ಟ್ ಅದನ್ನು ಮಾಡಿದ್ದೀನಿ. ಸಂಪತ್ತು ಎಂಥ ನಿರ್ದೇಶಕರು ರಮೇಶವೇ, ಎಂಥ ನಿರ್ದೇಶಕರು. ಶೇಕ್ಸ್ಪಿಯರಿಯನ್ ಥಿಯೇಟ್ರಿಕಲ್ ಸೊಸೈಟಿ ಜೊತೆ ಸೇರಿಕೊಂಡು ಇಡೀ ಭಾರತವೆಲ್ಲ ಓಡಾಡುವಂಥ ವ್ಯಕ್ತಿಯವರು. ಇಂಗ್ಲೀಷ್ ನಾಟಕಗಳನ್ನ ಮಾಡಿ ಇಂಗ್ಲೀಷ್ ಹುಚ್ಚಾರ. ಈಗ ಮಡಿ ಇಲ್ಲ ನಮಗೆ, ಈಗ ಎಲ್ಲ ಥರ ಮಾಡ್ತೀವಿ. ಆವಾಗ ಹಂಗೇ ಮಾಡಬೇಕು ನಮ್ಮ ಮಡಿ ಸಂಪತ್ತವ್ರಿಗೆ. ಪ್ರೊಫೆಸರ್ ಗುರುರಾಜ್ ಅವರನ್ನ ಕೂಡಿಸ್ಕೊಂಡು ಮಾಡೋದು ಆಡಿಟೋರಿಯಂನಲ್ಲಿ. ಹೌದು ದಿಸ್ ಗುರುರಾಜ್ ಮಾತಾಡಬೇಕು, ಇಂಗ್ಲೀಷ್ ಪ್ರೊನೌನ್ಸಿಯೇಷನ್. UK ಒಳಗೆ ಇಂಗ್ಲೀಷ್ ಹೇಗೆ ಪ್ರೊನೌನ್ಸ್ ಮಾಡ್ತಾರೆ ಅದೇ ಥರ ಉಚ್ಚಾರ. 2 ತಿಂಗಳು ಅರಿಯೋದು ಅಂದರೆ ಅವ್ರು ನಿಜವಾಗ್ಲೂ ಅರಿಯೋದು ರಮೇಶ. ಆಮೇಲೆ 1 ವಾರದೊಳಗೆ ಬಂದ್ಬಿಡ್ಬೇಕು ನಿಮಗೆ ಇದು ಡೈಲಾಗ್ಸು. ಖಂಡಿತ ಅದರೊಳಗೆ ರಾಗಿ ಅನ್ನೋದು ಇಲ್ಲವೇ ಇಲ್ಲ, ಹೊಟ್ಟೋಗ್ಬಿಡ್ತಾರೆ, ಬರೋದೇ ಇಲ್ಲ. ಆಮೇಲೆ ಬರದೇ ಕಲಿತ ಮೇಲೆ ಪ್ರತಿ 3 ದಿವಸ 4 ದಿನಕ್ಕೊಮ್ಮೆ ಬದಲಾಯಿಸೋರು ನಿಮ್ಮ ಮೂವ್ಮೆಂಟ್ನ, ನಿಮ್ಮ ಬಾಡಿ ಲ್ಯಾಂಗ್ವೇಜ್ನ. ಹೇಗಿದೆ ಅಮ್ಮ ಇವತ್ತು, ಅದು ನಿಜವಾಗಿ ಚೆನ್ನಾಗಿರುತ್ತೆ. ಅರ್ಲಿ ಇರೋದಕ್ಕಿಂತ ನಿಜವಾಗ್ಲೇ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ನಾಟಕಗಳ ಪೋಷಾಕುಗಳನ್ನ, ಇಂಗ್ಲೀಷ್ ಡ್ರೆಸ್ಗಳನ್ನ ಹೆಂಗಿಟ್ಕೊಂಡಿದ್ರು ಅದನ್ನ ಅಷ್ಟು ಕ್ಲೀನಾಗಿ, ಅದನ್ನ ಅಷ್ಟು ಚೆನ್ನಾಗಿ ಮಾಡಿ ಮನೇಲಿ ಕೊಡೋದು. ಪ್ರಭಾ ಟಾಕೀಸ್ ಹತ್ರ ಇತ್ತು ಅವ್ರ ಮನೆ. ನಾನು ಅವ್ರ ಮನೆಗೆಲ್ಲ ಹೋಗಿದ್ದೀನಿ, ಸಂಪತ್ ಅವ್ರ ಮನೆಗೆಲ್ಲ ಬಂದಿದ್ದಾರೆ. ಅವ್ರ ಮಕ್ಕಳೆಲ್ಲ ಪರಿಚಯ ನಮಗೆ ಆ ಕಾಲದಿಂದ. ಹೀಗೆ ಅವರು ಕನ್ನಡ ನಾಟಕ ನೋಡ್ತೆ ಆಷಾಢಭೂತಿ ಮಾಡಿದ್ರು. ನಾನು ಸರಸು ಪಾತ್ರ, ಸರಿ ಸರಿ, ಲವಬಲ್ ಕ್ಯಾರೆಕ್ಟರ್ ನನಗಿಷ್ಟ, ತುಂಬ ಚೆನ್ನಾಗೂ ಬಂತದ್ದು. ಅವಾಗ ಏನು ಮುಡ್ತಾರೆ ಬಂದ್ಬಿಟ್ಟು ಎಂತ ದೊಡ್ಡ ಮನುಷ್ಯ. ಶಂಕರಪ್ಪ ಯಾರು ಮಾಡಿದ್ರು ಹೇಳಿ? ಶಂಕರಪ್ಪ ಭಾಸ್ಕರ್ ಮಾಡಿದ್ರ. ಭಾಸ್ಕರ್ ಇವರ ಅಶ್ವತ್ಥರ ಗೊತ್ತಾಯ್ತು. ಅಲ್ಲ ನಮ್ತಂದೆ ಬಹಳ ಶ್ರೇಷ್ಠ ನಾಟಕ ಅದು. ಯಾವುದು ಆಷಾಢಭೂತಿ ಸುಭಾಷ್ ಇದನ್ನ ಏನ್ ಮುಡ್ತಾರೆ ಬಂದವರು, ಎಂತ ದೊಡ್ಡ ಮನುಷ್ಯರವರು. ಇದು ನಾವು ಬರ್ದಿದ್ದ ನಾಟಕನ ಅಂತ ಅವ್ರು ಅಷ್ಟು ಚೆನ್ನಾಗಿ ಬಂದಿದ್ದಾರೆ. ಇದಕ್ಕೊಂದು 105 ಎಕರೆ ಅನ್ಸೋದಿಲ್ಲ ನಿಮಗೆ. ಅಷ್ಟು ಚೆನ್ನಾಗಿ ಕನ್ನಡದಲ್ಲಿ ನಮ್ಮ ಜಾಯಮಾನಕ್ಕೆ ಒಗ್ಗುವಂಗೆ. ಬಟ್ ಅದೇ ಇದನ್ನ ಕಥಾ ತಗೊಂಡು ಬರ್ತಿದ್ದಾರೆ. ಆ ನಾಟಕ ನಮ್ಮ ತಂದೆ ಬಹಳ ಪೆಟ್ಟಾಗಿತ್ತು.
ಆಮೇಲೆ ನಾವು ನಿಮ್ಗೆ ಗೊತ್ತಿರ್ಬೋದು ಲಕ್ಷ್ಮಣ್ ಜೋಶಿ ಅಂತ ಅನೌನ್ಸರ್ ಇದ್ರು ಮುಂದೆ. ಸಹೋದ್ಯೋಗಿ ನಾನು. ಹೌದು ಗೊತ್ತು. ಅವರು ನ್ಯೂಸ್ ರೀಡರ್ ಆಗಿ ಡೆಲ್ಲಿಗೆ ಹೋದ್ರು. ಬೆಳಗಿನ ಜಾವ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡ್ರು. ಆವಾಗ ಏನಾಯ್ತು, ಧಾರವಾಡದಲ್ಲಿ ಕಲೋದ್ಧಾರಕ ಸಂಘದ ಮೂಲಕ ಲಕ್ಷ್ಮಣ್ ಜೋಶಿ ಅವರಿಗೆ ಒಂದು ಬೆನಿಫಿಟ್ ಶೋ ಮಾಡ್ಬೇಕಂತ ಅಂದಾಗ ನಮ್ಮ ತಂದೆ ಆಶೀರ್ವಾದ ಮಾಡಿದ್ರು. KS ಅಶ್ವಥ್ ಬಂದಿದ್ರು, ಶಂಕರಪ್ಪ ಪಾಟೀಲ್, ನಾನು ರಾಮು ಪಾಠ ಮಾಡಿದ್ರಿ. ನನ್ನ ಸಂತೋಷ ಅಂದ್ರೆ ಧಾರವಾಡದಲ್ಲಿ ಒಂದು ಶೋ, ಹುಬ್ಳಿ ಒಂದು ಶೋ ಆಯ್ತು. ಅದರಿಂದ ಬಂದ ದುಡ್ಡನ್ನ ಲಕ್ಷ್ಮಣ್ ಜೋಶಿ ಅವ್ರ ಮನೆಗೆ ಇಟ್ಕೊಡ್ತೀನಿ. ಲಕ್ಷ್ಮಣ್ ಜೋಶಿ ಅವ್ರ ವಾಯ್ಸು ಬಹಳ ಗೊತ್ತಿದ್ದು. ಇನ್ನೊಂದು ವಿಷಯ ಹೇಳ್ಬೇಕು, ನಾನು ಅದ್ರಲ್ಲಿ 4 ಹೆಣ್ಣು ಪಾತ್ರಗಳನ್ನ ಮಾಡಿದ್ದೀನಿ. ಬೇರೆ ಬೇರೆ ಲಲಿತಾ ರೋಲ್ ಮಾಡಿದ್ದೀನಿ. ಲಲಿತಾ ಮದುವೆ ಆಗಿರೋ, ಅನಂತ ಮದುವೆ ಆಗೋಡು, ಆಮೇಲೆ ಸರ್ಸೂರ್ ರೋಲ್ ಮಾಡಿದ್ದೀನಿ. ಅದು ಬಹಳ ಶಾರದಾ ರೋಲ್ ಮಾಡಿಲ್ಲ. ಸ್ವಲ್ಪ ಕೇಳಿಸ್ಕೋಬೇಕು ತಾವು. ಸರ್ಸೂರ್ ರೋಲ್ ಮಾಡಿದ್ದೀನಿ. ಆಕಾಶವಾಣಿಯಲ್ಲಿದ್ದಾಗ ರಂಗನಾಥ್ ಅವರು ಮಾಡಿದಾಗ ನಾವು ವರ್ಷಕ್ಕೊಂದ್ಸಲ ವೇದಿಕೆ ಮೇಲೆ ಮಾಡ್ತಾ ಇದ್ವಿ. ನಮ್ಮ ಆನ್ಯುವಲ್ ಅವಾಗ ಶಾಲೆ ರೋಲ್ ಮಾಡಿದ್ದೇನೆ. ಈ ಮೈಸೂರಿಗೆ ಬಂದ್ಮೇಲೆ ಕಡೆಯಲ್ಲಿ ಉಮೇಶ್ ಅವ್ರ ನೇತೃತ್ವದಲ್ಲಿ ಆಷಾಢದಲ್ಲಿ ಅಜ್ಜಿ ರೋಲ್ ಮಾಡಿದ್ದೀನಿ. 4 ರೋಲ್ ಮಾಡಿದ್ದೀನಿ ಅದರ. ಸರಿ. ಆಮೇಲೆ ನೀವು ಅಲ್ಲಿಂದ ಮುಂದೆ ಹೋದ್ರಿ? ಮೊದಲನೇ ಸಲ ಬನ್ನಿ ಒಂದು ನಿಮಿಷ ಸ್ಟಾರ್ಟ್ ಮಾಡಿ ನೀರು ಕುಡ್ಕೊಂಬೇಡ. ಏನು ಲಾಸ್ಟ್ನ ಏನು ಹೇಳಿದ್ರು? ಸಾರಿ, ಲಾಸ್ಟ್ ಮಾತ್ರ ಹೇಳಿ. ಅಲ್ಲ, ಇಲ್ಲಿ ನಾನು ಏನು ಹೇಳಬೇಕಾಗಿದೆ ಅಂದರೆ, ಒಂದು ನನ್ನ ರಂಗಭೂಮಿ ಪ್ರವೇಶ ಇಂಗ್ಲೀಷ್ ನಾಟಕದಾಗಿದ್ದುಂಟು 56ರಲ್ಲಿ. ಆಮೇಲೆ ನಾನು ಇದು PWD ಮತ್ತು ವೇರ್ಹೌಸಿಂಗ್ ಕಾರ್ಪೊರೇಷನ್ ಕೆಲಸ ಮಾಡಿದ್ದು ಬೆಂಗಳೂರಿನಲ್ಲಿ. ಆವಾಗ ನಾನು ಬೆಂಗಳೂರಿನ 2-3 ತಂಡಗಳಲ್ಲಿ ಒಟ್ಟಿಗೆ ಕೆಲಸ ಮಾಡ್ತಾಯಿದ್ದೆ. ಇದನ್ನು ನಾನು ಹೇಳಲೇಬೇಕು. AS ಮೂರ್ತಿಯವರ ಚಿತ್ರ ಕಲಾವಿದರು ಆ ಗ್ರೂಪ್ನಲ್ಲಿ ಮಾಡ್ತಾಯಿದ್ದೆ. ಅದು DVG ರೋಡ್ ಗಾಂಧಿ ಬಜಾರ್ನಲ್ಲಿ ಇತ್ತದು. ಆವಾಗ ದಾಶರಥಿ ದೀಕ್ಷಿತ್ ಇದ್ದರು, ಅದರೊಳಗೆ ನವರತ್ನ ರಾಮ್ ಇದ್ದರು, ಮತ್ತು ಉಪಾಸನಾ ಶಿವರಾಮ್ ಇದ್ದರು. ನಾವೆಲ್ಲ ಪೀರ್ ಗ್ರೂಪ್, ನಾವೆಲ್ಲ ಒಟ್ಟಿಗೆ ಮಾಡ್ತಾಯಿದ್ವಿ. ಶಿವರಾಮ್ ಅವ್ರ ಬ್ರದರು ರಾಮನಾಥನ್ ಅವರು ಆಮೇಲೆ ಅವರು ಹಿಂದಿ ಸಿನಿಮಾಗಳಿಗೆ ನಿರ್ದೇಶಕರಾಗಿ ಹೋದರು. ಸೊ ಅವ್ರ ಕೈ ಕೆಳಗೆ ನಾವು ಅವರ ನಿರ್ದೇಶನದಲ್ಲಿ ನಾನು ಸಂಸಾರ ವಿಕ್ರಮರಾಯ ಮಾಡಿದ್ದೀನಿ. ಆವಾಗ ನನಗೆ ಕೇವಲ 23 ವರ್ಷಕ್ಕೂ ಒಂಚೂರು ಕಡಿಮೆನೇ ಮಾಡಿದ್ದೀನಿ. ರಾಜಮಾತೆ ರೋಲ್ ಮಾಡಿದ್ದೀನಿ. ಆವಾಗ ಅದೇ ಪಾತ್ರನ ಮತ್ತೆ ಒಂದು 30 ವರ್ಷಕ್ಕೂ ಹೆಚ್ಚು ಕಾಲ ಆದಮೇಲೆ ಮೈಸೂರಿನಲ್ಲಿ ಕಲಾ ಸುರುಚಿ ಒಳಗೆ ಸಿಂಧುವಳ್ಳಿಯವರ ಅನಂತಮೂರ್ತಿಯವರ ನೇತೃತ್ವದಲ್ಲಿ ಅದೇ ಪಾತ್ರನ ಮತ್ತೆ ರಾಜಮಾತೆ ರೋಲ್ ಮಾಡಿದ್ದೀನಿ. ಇಂಥ ವಿಚಿತ್ರ ಅನುಭವಗಳು ಕೂಡ ನನ್ನದಾಗಿದೆ. ಬೆಂಗಳೂರಿನಲ್ಲಿದ್ದಾಗ ಒಂದು ಚಿತ್ರ ಕಲಾವಿದರೊಳಗೆ ನಾವು ಸಿಂಪತೈಸರ್ ಶೋ ಅಂತ ನಮ್ಗೆ ಯಾರು ಸ್ಪಾನ್ಸರ್ ಮಾಡ್ತಾರೆ ಅವ್ರಿಗೋಸ್ಕರ ವರ್ಷದಲ್ಲಿ 6 ನಾಟಕ ಮಾಡ್ತಾಯಿದ್ವಿ. ಇದಕ್ಕೆಲ್ಲ ನಮಗಿದ್ದು ಸಭಾಭವನ ಅಂತಂದರೆ ಕರ್ನಾಟಕ ಇದು ಕನ್ನಡ ಸಾಹಿತ್ಯ ಪರಿಷತ್ತಿನ ಚಾಮರಾಜಪೇಟೆಯಲ್ಲಿರುವಂಥ ಆಡಿಟೋರಿಯಂ ಅವಾಗಿದ್ದ, ಅದರೊಳಗೆ ಮಾಡ್ತಾಯಿದ್ವಿ. ಅವಾಗ ಅದಾದಮೇಲೆ ನಾನು ಮಲ್ಲೇಶ್ವರದಲ್ಲಿದ್ದೆ. ನಮ್ಮ ಅಕ್ಕ ಮನೆಯಲ್ಲಿ ಪರ್ವತವಾಣಿಯವ್ರ ಕಣ್ಣಿಗೆ ಹೇಗೆ ಹೋಗಿದ್ದೆ. ಅವರು ನನ್ನ ಕರೆದು ಅವ್ರ ಜೊತೆ ಒಂದು ಸುಮಾರು 4-5 ನಾಟಕ ಮಾಡಿದ್ದೀನಿ. ಬಾರೇ ಅವರು ಟಿಪಿಕಲ್ ತೈಲ್ ಬಾರೇ ಅನ್ನೋರು. ಇವರಲ್ಲೇ ಕಮಲು ಅವರ ಹೆಂಡತಿಗೆ, ಕಮಲು ಇವರದ್ದು ಕಪ್ ಟೀ ಕೊಡೆ ಅನ್ನೋರು. ಅವ್ರ ಮನೆಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಒಂದು ಕೈಲಾಸಂ ನಾಟಕ ಮಾಡಿದ್ವಿ. ಕೈಲಾಸಂ ನಾಟಕ ಹೌದು ಬರ್ತಾ ಇದೆ. ಪುಟ್ಮಣಿ ಮುದ್ಮಣಿ ಬರುತ್ತಲ್ಲ, ಬಂಡವಾಳದ ಬಡಾಯಿ. ಇದನ್ನ ನಾವು ಸೆಂಟ್ರಲ್ ಕಾಲೇಜ್ ಸೆಂಟೆನರಿ ಸೆಲೆಬ್ರೇಷನ್ಸ್ ಮಾಡಿದ್ದೀನಿ ಪರ್ವತವಾಣಿಯವ್ರ ಜೊತೆ. ಆವಾಗ ಸೆಂಟ್ರಲ್ ಕಾಲೇಜಿನ ಹಾಸ್ಟೆಲ್ಲೇನೆ ರಣಜಿ ಟ್ರೋಫಿಗೂ ಅದೇ ಪಿಚ್ ಇದ್ದದ್ದು. ಅಲ್ಲೊಂದು ಓಪನ್ ಏರ್ ಥಿಯೇಟರ್ ಇದೆ. ಅಲ್ಲಿ ನಂಗೆ ಬಹಳ ಹೆಮ್ಮೆ, ಗರ್ವ ನಿಜವಾಗ್ಲೂ. ಸೆಂಟ್ರಲ್ ಕಾಲೇಜಿನ ಸೆಂಟ್ರಲ್ ಸೆಲೆಬ್ರೇಷನ್ನಲ್ಲಿ ಪರ್ವತವಾಣಿಯವ್ರ ಜೊತೆಲಿ ನಾಟಕ ಮಾಡಿದ್ದೆ. ನಾನು ನಾಯಕ ನಟಿಯಾಗಿತ್ತು. ಅದಲ್ಲದೆ ಪರ್ವತವಾಣಿಯವರದೇ ನಾಟಕಗಳು ಮಾಡಿದ್ದೀನಿ. ಅವ್ರದ್ದು ಬಹುದೂರ ಗಂಡನಾಯನು, ಆಮೇಲೆ ವಾರ್ಷಿಕೋತ್ಸವ, ಆ್ಯಂಟನ್ ಚೆಕ್ಕ ವಾರ್ಷಿಕೋತ್ಸವ, ಹೀಗೆ ಸುಮಾರು ಒಂದು
ಪರ್ವತವಾಣಿಯವ್ರ ಜೊತೆಲಿ ಹೀಗೆ ಕೆಲವು ನಾಟಕಗಳು ಮಾಡಿದ್ದೀನಿ. ಆಮೇಲೆ ಅವಾಗ ವಿ ರಾಮಮೂರ್ತಿ ಅಂತ ಲೈಟ್ ಎಕ್ಸ್ಪರ್ಟ್, ಭಾರತದಲ್ಲೇ ಒಬ್ಬ ಲೈಟ್ ಎಕ್ಸ್ಪರ್ಟು, NSD ಬಂದವರು, ಅವರ ಅಸೋಸಿಯೇಷನಲ್ಲಿದ್ದೆ ನಾನು. ಅಲ್ಲಿನೂ ಅವ್ರ ಜೊತೆಯಲ್ಲೂ ನಾಟಕಗಳು ಮಾಡಿದ್ದೀನಿ. ಆ ಟೈಮ್ನಲ್ಲಿ ಅಚ್ಚಂಪುರದಲ್ಲಿ ರಾಜ್ಯ ಮಟ್ಟದ ನಾಟಕೋತ್ಸವ ಮಾಡ್ತಾಯಿದ್ರು. ಅದರೊಳಗೆ ನನಗೆ ನಾಯಕ ನಟಿಯಾಗಿ ಸೆಕೆಂಡ್ ಬೆಸ್ಟ್ ಪ್ರೈಸ್ ಬಂದಿತ್ತು 1958ರಲ್ಲಿ. ಇದೊಂದು ಸ್ವಲ್ಪ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ, ಯಾಕೆಂತಂದರೆ ಅವಾಗ ಒಂದೇ ರಾಜ್ಯ ಮಟ್ಟದ ಒಂದು ಸ್ಪರ್ಧೆ ಆಗ್ತಾಯಿತ್ತು. ಸೊ ರಾಮಮೂರ್ತಿಯವರ ಗ್ರೂಪ್ನಲ್ಲಿ ಇರ್ತಾಯಿದ್ದೆ. ಹೀಗೆ ಇದೆಲ್ಲ ಆದಮೇಲೆ ನಾನು ಅದೇ ಧಾರವಾಡ ಆಕಾಶವಾಣಿಗೆ ಹೋದೆ. ಆಕಾಶವಾಣಿಯಿಂದ CFT ಆಗಿದ್ದೆ. CFT ನಾನು ಹೇಳ್ದಂಗೆ ಇಂಗ್ಲೀಷ್ ನಾಟಕಗಳು, ಕನ್ನಡ ನಾಟಕಗಳು ಮಾಡ್ತಾಯಿದ್ದೆ. ಈ ಅವಧಿ ಒಳಗೆ ಏನಾಯಿತು, ನನಗೆ ನವದೆಹಲಿ ಒಳಗೆ, ಡೆಲ್ಲಿ ಒಳಗೆ CSIR, ಕೌನ್ಸಿಲ್ ಆಫ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್, ಇಲ್ಲಿ ಸೈನ್ಸ್ ರಿಪೋರ್ಟರ್ ಅನ್ನೋ ಒಂದು ಇಂಗ್ಲೀಷ್ ಮಾಸಿಕ, ಅದರ ಎಡಿಟೋರಿಯಲ್ ಪೋಲ್ನಲ್ಲಿ ನನಗೆ ಕೆಲಸ ಸಿಕ್ತು. ಸೊ ಅಲ್ಲಿಗೆ ಹೊರಟು. ಅಲ್ಲಿ ಹೋದಾಗ ಮತ್ತೆ ನನ್ನ ರಂಗಭೂಮಿ ಯಾರಿಗೋ ಗೊತ್ತಿತ್ತು, ನನ್ನ ಕನ್ನಡ ಸಂಘಕ್ಕೆ ಕರೆದು ನಾನು. ಅಲ್ಲಿ ಅವತ್ತೇ ಫೇಮಸ್ ಆಗಿದ್ದಂಥ ಹೆಸರಾದಂಥ ಹೆಸರುಗಳು ಶಾ ಬಾಲುರಾವ್ ಮತ್ತು ಪ್ರಭಾಕರ್ ರಾವ್ ಒಳ್ಳೆ ನಿರ್ದೇಶಕರು. ಆ ಕನ್ನಡ ಸಂಘದಲ್ಲಿ ನಾನು ಮುಕುತಿ ಮೂಗುತಿ ಈ ಒಂದು ನಾಟಕ ಮಾಡಿದೆ. ಆಮೇಲೆ ರಕ್ತಾಕ್ಷಿ ನಾಟಕನೂ ರಿಹರ್ಸಲ್ ಮಾಡ್ತಾಯಿದ್ದೆ. ಅದಕ್ಕೆ ಮಧ್ಯೆ ಇನ್ನೊಂದು ನಾನು ಹೇಳ್ಕೊಳ್ಳೇಬೇಕಾದಂಥ ಒಂದು ತುಂಬ ಒಳ್ಳೆಯ ಗೀತ ನಾಟಕ, ನಾನು ಹಾಡುಗಾರ್ತಿಯಾಗಿದೆ ಅಂತ ಹೇಳಿದೆ. ಶಾಸ್ತ್ರೀಯ ಸಂಗೀತ ಚೆನ್ನಾಗಿ ಕೊಟ್ಟಿದ್ದು ನನಗೆ, ಇಷ್ಟರ ಮಟ್ಟಿಗೆ ಚೆನ್ನಾಗಿ ಕೊಟ್ಟಿದ್ದು. ಶಿವರಾಮ ಕಾರಂತರ ಕಿಸಾ ಗೋತ್ರ ಗೀತ ನಾಟಕ, ಅವರ ಒರಿಜಿನಲ್ ಮಟ್ಟದಲ್ಲಿ, ಅಂದರೆ ಅವರು ಹಾಕಿದಂಥ ರಾಗ ಯಾವ ಥರ ಹಾಕಿದ್ರು ಅದೇ ಮಟ್ಟದಲ್ಲಿ ನನಗೆ ಹೇಳ್ಕೊಟ್ಟವರು HK ರಾಮಕೃಷ್ಣ ಅಂತ ಒಬ್ಬರು.